ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ, ಯಾರಿಗ ಜ್ಞಾಪಕ ಇದೆಯಾ? ಆದಿಕಾಂಡ 15. 15ರಲ್ಲಿ ಏನು ನೋಡ್ಕೊಂಡು ಥೀಮ್ ಏನಾಗಿತ್ತು ಅಂದರೆ, ಟಾಪಿಕ್ ಏನಿತ್ತು ಅದು ಮಾತ್ರ ನೋಡಿಬಿಟ್ಟು ನೆಕ್ಸ್ಟ್ ಮುಂದೆ ಹೋಗೋಣ. ಆಬ್ರಾಮನು. ಹಾಂ ಹಾಂ ಆಬ್ರಾಮನು ಕೊಟ್ಟಂಥ ವಾಗ್ದಾನದ ಕುರಿತಾಗಿ ನೋಡೋದಿವಿ. ಓಕೆ, ಸರಿ. ಇವತ್ತು ನಾವು ಎಲ್ಲಿ ಹೋಗೋಣ ಅಂದರೆ, ಕೀರ್ತನೆಗಳು 92 ಚಾಪ್ಟರ್, ಸ್ಯಾಮ್ಸ್ 92, 92 ಕೀರ್ತನೆಗಳು 92 12ರಿಂದ 15ರವರೆಗೂ ಓದಿ. 12 to 15. ಸ್ಯಾಮ್ ಚಾಪ್ಟರ್ 92, 12 to 15. ಕೀರ್ತನೆಗಳು 92, 12ರಿಂದ 15. ಸ್ಯಾಮ್ಸ್ 92 ವರ್ಸಸ್. ಇರಿ, 4ರಿಂದ 8 ಓದಿದ ಮೇಲೆ 12ರಿಂದ 15 ಓದಿ. 4 to 8, 12 to 15. 4ರಿಂದ 8 ಕೀರ್ತನೆಗಳು 92 ವಚನ 4ರಿಂದ 8. ಸ್ಯಾಮ್ಸ್ 92 ವರ್ಸಸ್ 4 to 8. ಕರ್ತರೇ, ನಿಮ್ಮ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದೆ. ನಿಮ್ಮ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಕರ್ತರೇ, ನಿಮ್ಮ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿ ಇವೆ. ನಿಮ್ಮ ಆಲೋಚನೆಗಳು ಅಶೋಧ್ಯವಾಗಿ ಇವೆ. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕಿಡುಕರು ಹೂವಿನಂತೆ ಮೆರೆಯುವುದು ತೀರಾ ಹಾಳಾಗುವುದಕ್ಕಾಗಿಯೇ. ಕರ್ತರೇ, ನೀವಾದರೂ ಸದಾ ಉನ್ನತ ಸ್ಥಾನದಲ್ಲಿ ಇರುತ್ತಿ. ಆಮೇನ್. ಕೀರ್ತನೆಗಳು 4ರಿಂದ 8, ಆಮೇಲೆ 12ರಿಂದ 15. ಆ ಕೀರ್ತನೆಗಳು 92 ವಚನ 12ರಿಂದ 18 ತನಕ, 15, 12ರಿಂದ 15 ತನಕ. ಸ್ಯಾಮ್ಸ್ 92 ವರ್ಸಸ್ 12 to 15. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಕರ್ತರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು. ನಮ್ಮ ದೇವರಾದ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಕರ್ತರ ಸತ್ಯಸಂಧತೆಗೆ ದೃಷ್ಟಾಂತರಾಗಿ ಇರುವರು. ಅವರೇ ನನ್ನ ಬಂಡಿಯು, ಅವರು ನಿರ್ವಾಂಚಕರು. ಆಮೇನ್. ಆಮೇನ್. ಇಷ್ಟು ಓದಿದ್ವಲ್ಲ, ಇದರಲ್ಲಿ ನಿಮಗೆ ಏನು ಅರ್ಥ ಆಯಿತು? ಒಂದು ಚಿಕ್ಕ 1-2 ಪಾಯಿಂಟ್ ಹೇಳಿ, ಆಮೇಲೆ ನಾವು ಮುಂದೆ ನೋಡೋಣ ಏನು ಇದರಲ್ಲಿ ನಾವು ಏನು ಹೇಳೋಕ್ಕೆ ಬರ್ತಾ ಇದ್ದೀವಿ ಅಂತ. ಆದರೆ ಇಷ್ಟು 4ರಿಂದ 8 ಮತ್ತು 12ರಿಂದ 15 ಓದಬೇಕಾದ್ರೆ ನಿಮ್ಗೆ ಅದರಲ್ಲಿ ಏನು ಅರ್ಥ ಆಗ್ತಾ ಇದೆ? ಯಾವುದೋ ಅದೊಂದು ವಾಕ್ಯ ಓದಿ ನೋಡಿ. ಹಾಂ. ಓಕೆ, ನಾವು ದೇವರ ಕೈ ಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಅಷ್ಟು ಜ್ಞಾನ ಇಲ್ಲ ಅಂತ. ತುಂಬ ಕಷ್ಟವಾದ ವಿಷಯ. ಯಾವ ರೀತಿ ಓಕೆ, ಬೇರೆ ನಿಮಗೆ 4ರಿಂದ 8 ಮತ್ತು 12ರಿಂದ 15ನ ಕಂಪೇರ್ ಮಾಡಿ ನೋಡಿ. ಅದಕ್ಕೂ ಇದಕ್ಕೂ ಒಂದು ವಿಷಯ ನಿಮ್ಗೆ ಅರ್ಥ ಆಗುತ್ತೆ. ನೀತಿವಂತರಿಗೂ ಅನೀತಿವಂತರಿಗೂ ಇರುವಂಥ ವ್ಯತ್ಯಾಸ. ನಾವು ಈ ನೀತಿವಂತಿಕೆ ಅನ್ನೋದು ಕುರಿತಾಗಿ ಅಂದರೆ ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆಯುವುದ ಕುರಿತಾಗಿ ಮಾತಾಡ್ತಾ ಇರಬೇಕಾದ್ರೆ, ನಾವು ಏನಕ್ಕೋಸ್ಕರ ನೀತಿವಂತರ ಹಾಗೆ ನಡೆದುಕೊಳ್ಬೇಕು ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ವಾಕ್ಯ ತುಂಬ ಮುಖ್ಯ. ನಾವು ಏನಕ್ಕೋಸ್ಕರ ನೀತಿವಂತರಾಗಿರಬೇಕು ನಾನು ಹೇಳ್ತಾ ಇಲ್ಲ, ನಾನು ಏನಕ್ಕೋಸ್ಕರ ನೀತಿವಂತರ ಹಾಗೆ ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನು ಡಿಫ್ರೆನ್ಸ್ ಅಂದರೆ, ಒಬ್ಬರು ನೀತಿವಂತರಾಗಿ ನಡ್ಕೊಳ್ಳೋದಕ್ಕೂ ಒಬ್ಬರು ನೀತಿವಂತರ ಹಾಗೆ ನಡೆದುಕೊಳ್ಳೋದಕ್ಕೂ ಯಾಕೆ ವ್ಯತ್ಯಾಸ ಇದೆ ಅಂದರೆ, ಒಬ್ಬರು ಹುಟ್ಟುವಾಗಲೇ ಒಂದು ರೀತಿ ಇದ್ದರೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಒಂದು ವೇಳೆ ಒಂದು ಕೈ ಇಲ್ಲದೆ ಹುಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಎಕ್ಸ್ಟ್ರಾ ಅದೇನು ಚೇಂಜ್ ಮಾಡಿಸ್ಕೊಳ್ಳೋ, ಅಥವಾ ಒಂದು ಕಾಲಲ್ಲಿ ಏನೋ ಒಂದು ಕೊರತೆಯಿಂದ ಹುಟ್ಟಿದ್ರೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ನಿಮ್ಮಲ್ಲಿ ಇರುವಂಥ ಕೊರತೆಯನ್ನು ಏನು ಮಾಡ್ತಾರೆ, ಇವಾಗ ಒಬ್ಬರು ಕಾಲಿಲ್ಲ ಅಂದರೆ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಕೊಡ್ತಾರೆ. ಒಂದು ರೀತಿಯಾಗಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಏನು ಮಾಡ್ತಾರೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಅವರು ನಾರ್ಮಲಾಗಿ ನಡೆಯೋಕ್ಕೆ ಒಂದು ಸಾಧ್ಯತೆ ಇದೆ. ಏನು ನಾರ್ಮಲಾಗಿ ಇರುವ ಹಾಗೆ ಅವ್ರು ಏನು ಮಾಡ್ಬೋದು, ನಡಿಬೋದು. ನಾವೂ ಸಹ ನಾವು ಈ ಮಾಂಸದಲ್ಲಿ ಇರುವವರೆಗೂ ನಾವು ನೀತಿವಂತರ ಹಾಗೆ ನಡೆದುಕೊಳ್ಳೋಕ್ಕೆ ಸಾಧ್ಯ, ನೀತಿವಂತರಾಗಿ ಸಂಪೂರ್ಣವಾಗಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಿಲ್ಲ ಅದಕ್ಕಾದ ಬಲ. ನಾವು ಹುಟ್ಟುವಾಗಲೇ ಏನಾಗಿದ್ದೀವಂತೆ, ಪಾಪದಲ್ಲೇ ಹುಟ್ಟುತ್ತಾ ಇದ್ದೀವಿ.
ಅಲ್ಲೆಲೂಯ. ನೀವು ರೋಮನ್ಸ್ 1ನೇ ಅಧ್ಯಾಯವನ್ನು ಆಳವಾಗಿ ನಿಧಾನವಾಗಿ ಓದಬೇಕಾದ್ರೆ ಎಲ್ಲ ಮನುಷ್ಯರು ಆದಾಮನ ಕಾಲದಿಂದಾನೇ ಹುಟ್ಟುವಾಗಲೇ ಏನಾಗ್ತಿದ್ದಾವೆ ಅಂತೆ, ಪಾಪದಲ್ಲೇ ಹುಟ್ಟುತ್ತಾ ಇದ್ದೀವಿ. ಸೊ ಹುಟ್ಟುವಾಗಲೇ ಒಂದು ಕೊರತೆಯಿಂದ ಹುಡುವಂಥ ನಾವೇನು ಮಾಡೋಕ್ಕಾಗಲ್ಲ, ಕೊರತೆಯನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಆಗಲ್ಲ. ಆ ಕೊರತೆಯನ್ನು ನೀಗಿಸುವವರು ಯಾರು? ಕರ್ತರು ಯೇಸು ಕ್ರಿಸ್ತ. ಅಲ್ಲೆಲೂಯ. ಇವಾಗ ಆ ಕೊರತೆಯನ್ನು ದೇವರು ಯಾವ ರೀತಿ ನೀಗಿಸ್ತಾರೆ? ಯಾವ ರೀತಿ ನೀಗಿಸ್ತಾರೆ ಕೊರತೆಯನ್ನು? ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹಾಂ, ಓಕೆ. ಅವರು ವಾಕ್ಯದ ಮುಖಾಂತರ ನಮಗೇನು ಮಾಡ್ತಾ ಇದ್ದಾರೆ ಅಂತೆ, ದೇವರು ನಮ್ಮನ್ನು ಬದಲಾವಣೆ ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲೆಲೂಯ. ಸೊ ವಾಕ್ಯದ ಮೂಲಕ ಅನ್ನೋದು, ಈ ವಾಕ್ಯ ಅಥವಾ ಈ ದೇವರು ಅನ್ನೋದು ನಮಗೇನಾಯಿತು, ಇವಾಗ ಒಂದು ಮನುಷ್ಯ ಕಾಲು ಇಲ್ಲದೆ ಇರುವಂಥ ಒಂದು ಮನುಷ್ಯ ನಡಿಬೇಕಂದ್ರೆ ಅವನಿಗೇನು ಬೇಕು? ಬೇಕೇ ಬೇಕಾಗಿದ್ದಂಥ ವಿಷಯ ಯಾವುದು? ಒಂದು ಆರ್ಟಿಫಿಷಿಯಲ್ ಲೆಗ್ ಇರಬೇಕು ಕಾಲು, ಇಲ್ಲಾಂದರೆ ಅದು ಉಣ್ಕೊಳ್ಳೋದಕ್ಕೆ ಒಂದು ಕೋಲ್ ಇರಬೇಕು. ಈ ಕೋಲ್ ಅನ್ನೋದು ಅವ್ರಿಗೇನಾಯಿತು, ಆ ಕೋಲ್ ಇದ್ದರೆ ಏನಾಗುತ್ತೆ, ಅವನ ಕಾಲು ಬದಲಾಗಿ ಆ ಕೋಲ್ ಏನು ಮಾಡ್ತಾ ಇದೆ, ಅವನಿಗೆ ಸಪೋರ್ಟ್ ಕೊಡ್ತಾ ಇದೆ. ನಾವು ಇದನ್ನೇನು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಇನ್ನೊಂದು ಕಡೆ ನಾವು ನೋಡೋಣ. ಈ ಜಾಗದಲ್ಲಿ ನೋಡಿ 14ನೇ ವಾಕ್ಯ ಓದಿ ನೋಡಿ. 92 ಅಲ್ಲಿ 13 ಮತ್ತು 14 ಓದಿ. ಅಲ್ಲ, 12, 13, 14 ಕರೆಕ್ಟ್. 12, 13, 14 ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಕರ್ತರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಕರ್ತರ ಸತ್ಯಸಂಧತೆಗೆ ದುಷ್ಟಾಂತರಾಗಿ ಇರುವರು. ಅವರೇ ನನ್ನ ಬಂಡೆಯು, ಅವರು ನಿರ್ವಾಂಚಕರು. ಅಲ್ಲೇನು ಹೇಳ್ತಾರೆ ನೋಡಿ, ಅವ್ರು ಮುಪ್ಪಿನವರೆಗೂ ಏನಾಗಿರ್ತಾರಂತೆ, ಫಲ ಕೊಡುವಂಥ ಮನುಷ್ಯರ. 14ನೇ ವಾಕ್ಯ ಇನ್ನೊಂದ್ಸತಿ ಓದಿ. ಮುಪ್ಪಿನಲ್ಲಿಯೂ ಫಲಿಸುವರು. ಆ ಮುಪ್ಪಿನಲ್ಲಿ ಅವ್ರು ಅಂದರೆ ವಯಸ್ಸಾದ್ರಲ್ಲೂ ಅವ್ರು ಏನು ಮಾಡ್ತಾರಂತೆ, ಫಲ ಕೊಡ್ತಾರೆ. ನೆಕ್ಸ್ಟ್ ಪುಷ್ಟಿಯಾಗಿದ್ದು ಶೋಭಿಸುವರು. ಓಕೆ. ಈ ಜಾಗದಲ್ಲಿ ಯಾವುದರ ಕುರಿತಾಗಿ ನಾವು ಜೀವನದಲ್ಲಿ ನಾವು ಇರುವವರೆಗೂ ನಾವೇನು ಹೇಳ್ತೇವೆ, ನಾವು ವಯಸ್ಸಾಗೋವರೆಗೂ ನಾವು ಚೆನ್ನಾಗಿರೋದು ಒಂದು ವಿಷಯ ಫಿಸಿಕಲ್ ಆಗಿ. ಆತ್ಮಿಕ ರೀತಿಯಲ್ಲೂ ಸಹ ನಾವು ವಯಸ್ಸಾಗುತ್ತೆ ಅಂದರೆ ನಾವು ನಮ್ಮ ಜೀವನ ದೇವರೇನು ಈ ಜೀವನದಲ್ಲಿ ಮುಗಿಸ್ತಾ ಇದ್ದಾರೆ ಅನ್ನುವಾಗಲೂ ಸಹ ನಾವು ಅದೇ ರೀತಿ ಸಂತೋಷವಾಗಿ ನಮ್ಮ ಸಾವಿರುತ್ತೆ. ಏನಕ್ಕಪ್ಪ ಸಂಡೇ ಸಾವಿನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಮಾತಾಡೋದು ನಾವು ಎಷ್ಟೋ ಸತಿ ಏನು ಮಾಡ್ತೀವಿ, ಅದನ್ನು ತಳ್ಳಿಬಿಡುವಂಥ ಒಂದು ಟಾಪಿಕ್ ಏನು ಸಾವಿನ ಕುರಿತಾಗಿ. ಆದರೆ ನಮ್ಮ ಸಾವು ಯಾವ ರೀತಿ ಇರುತ್ತೆ ಅನ್ನುವುದು ಸಹ ತುಂಬ ಮುಖ್ಯವಾದ ವಿಷಯ. ಅಂದರೆ ನಾವು ರಕ್ತಸಾಕ್ಷಿಯಾಗಿ ಸಾವಿರ ತುಂಬ ಕಡಿಮೆ ನಂಬರ್. ದೇವರು ಯೇಸು ಕ್ರಿಸ್ತುವಿಗೋಸ್ಕರ ಬೇಗನೆ ಸತ್ತೋಗೋದು ತುಂಬ ಕಡಿಮೆ. ಎಲ್ಲರೂ ಆ ರೀತಿ ಸಾಯ್ತಾ ಇಲ್ಲ. ತುಂಬ ದೇವ್ರು ಯಾರನ್ನ ಸೆಲೆಕ್ಟ್ ಮಾಡಿರ್ತಾರೋ ಅವ್ರನ್ನ ಮಾತ್ರ ಏನು ಮಾಡ್ತಾರೆ ಅಂತೆ, ದೇವ್ರು ರಕ್ತಸಾಕ್ಷಿಯಾಗಿ ತಗೊಳ್ತಾರೆ. ಅನೇಕರನ್ನ ದೇವ್ರು ರಕ್ತಸಾಕ್ಷಿಯಾಗಿ ತೆಗೊಳ್ಳೋದಿಲ್ಲ. ಅದು ವಾಕ್ಯ ಇದೆ, ರೆವಲ್ಯೂಷನಲ್ಲಿ ಇದೆ. ನೀವು ಪ್ರಕಟಣೆ ಓದಬೇಕಾದ್ರೆ ಆ ಜಾಗ ನೀವು ಓದ್ಬೋದು. ಅದನ್ನು ಸಹ ದೇವ್ರು ಏನು ಮಾಡಿದ್ದಾರೆ, ಚೂಸ್ ಮಾಡಿ ಇಷ್ಟು ಜನ ಮಾತ್ರ ಇದು ಮಾಡಬೇಕು ಅಂದರೆ ಬೇರೆ, ಅದೇ ಕಾಂಟೆಕ್ಸ್ಟ್ ಬೇರೆ. ಆದರೆ ದೇವ್ರಿಗೋಸ್ಕರ ಎಷ್ಟೋ ಜನ ಬಂದು ಜೀವನ ಕೊಡ್ತಾ ಇದ್ರೂ ಸಹ ಅದು ತುಂಬ ಕಡಿಮೆಯಾದ ನಂಬರ್. ಎಷ್ಟೋ ಜನರು ಏನಾಗ್ತಾರೆ, ಒಂದು ಆಕ್ಸಿಡೆಂಟು ಏನೋ ಒಂದು ರೀತಿಯಲ್ಲಿ ದೇವ್ರ ಪಾದನ ಸೇರ್ತಾರೆ, ಅಥವಾ ಯೂಶಲಾಗಿ ಏನಾಗುತ್ತೆ, ವಯಸ್ಸಾಗೋವರೆಗೂ ಜೀವಂತವಾಗಿರ್ತಾರೆ. ಸೊ ನಾವು ಸಾಯುವುದು ಸಹ ನಿಜವಾಗ್ಲೂ ದೇವರಲ್ಲಿ ಶಾಂತಿ, ಪೀಸ್ಫುಲ್ಲಾಗಿ ನಾವು ಸಾಯ್ತಾ ಇದ್ದೀವ, ಅಥವಾ ನಾವು ದುಃಖದಲ್ಲಿ ಸಾಯ್ತಾ ಇದ್ದೀವ ಅನ್ನೋದು ಸಹ ತುಂಬ ಮುಖ್ಯ. ಈ ಜಾಗದಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ವಯಸ್ಸಾಗುವಾಗಲೂ ಸಹ ಅವರು ದೇವರ ಆಲಯದಲ್ಲಿ ಏನಾಗ್ತಾರಂತೆ, ದಿಲ್ ಫ್ಲರಿಶ್ ಅಂತಾರೆ. 13ನೇ ವಾಕ್ಯ ಓದಿ. ಕರ್ತರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟಿರುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ದೇವರ ಆಲಯದಲ್ಲಿ ಚೆನ್ನಾಗಿ ಬೆಳೀತಾರೆ. ಆಮೇಲೆ ಅವರು ವಯಸ್ಸಾದಾಗಲೂ ಸಹ ಏನು ಮಾಡ್ತಾರಂತೆ, ಫಲ ಕೊಡ್ತಾರೆ. ಅಲ್ಲೆಲೂಯ. ಸೊ ನಮ್ಮನ್ನು ದೇವರು ಫಲ ಕೊಡುವುದರಿಂದ ಅವ್ರು ಏನು ಮಾಡೋಕ್ಕೆ ಹೇಳ್ತಾ ಇಲ್ಲ, ಸ್ಟಾಪ್ ಮಾಡು ಅಂತ ಯಾವ ಜಾಗದಲ್ಲೂ ಹೇಳ್ತಾ ಇಲ್ಲ. ವಯಸ್ಸಾದ್ರೂ ನಾವು ದೇವ್ರಿಗೋಸ್ಕರ ಏನು ಮಾಡಬೇಕಂತೆ, ಒಂದು ರೀತಿ ಇಲ್ಲ ಇನ್ನೊಂದು ರೀತಿ ಫಲ ಕೊಡಬೇಕು. ಇವಾಗ ಈ ವಯಸ್ಸಾದರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರ ವಾಕ್ಯದಲ್ಲಿ ಇಬ್ಬರನ್ನ ನಾವು ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಅದಕ್ಕೆ ಮೊದಲು ಒಂದು ವಿಷಯ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ರೋಮನ್ಸ್ 3ನೇ ಅಧ್ಯಾಯ 22ನೇ ವಾಕ್ಯ. ರೋಮನ್ಸ್ 3:22. ರೋಮನ್ಸ್ 3ನೇ ಅಧ್ಯಾಯ ವಚನ 22. ರೋಮನ್ಸ್ 3rd chapter verses 22.
ದೇವರಿಂದ ಆಗುವ ಆ ನೀತಿಯು ಯಾವುದು ಎಂದರೆ ಯೇಸು ಕ್ರಿಸ್ತರನ್ನು ನಂಬುವುದರಿಂದಲೇ ನಂಬುವವರು ಎಲ್ಲರಿಗೂ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದು ಹೋಗಿದ್ದಾರೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೀವಿ. ಆದರೆ ನಮ್ಮನ್ನು ಇವಾಗ ಇಲ್ಲಿ ನೀತಿವಂತಿಕೆ ಅಂತ ಮಾತಾಡಬೇಕಾದ್ರೆ ನಮ್ಮ ಒಂದು ರೈಚಸ್ನೆಸ್, ನಮ್ಮ ನೀತಿವಂತ, ನಾವು ಪರಿಶುದ್ಧವಾಗಿರೋದು ಕುರಿತಾಗಿ ಮಾತಾಡ್ತಾ ಇಲ್ಲ. ದೇವರು ಯಾವ ಪರಿಶುದ್ಧತೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತುವಿನ ಮೇಲೆ ನೀವು ವಿಶ್ವಾಸ, ನಂಬಿಕೆ ಇಡುವುದರಿಂದ ನಿಮಗೆ ದೇವ್ರು ಏನು ಮಾಡ್ತಾ ಇದ್ದಾರಂತೆ, ನಿಮ್ಮ ಮೇಲೆ ನೀತಿವಂತಿಕೆ, ನೀವು ಏನು ಮಾಡ್ತೀರಿ, ನಿಮ್ಮಲ್ಲಿ ಯಾವುದೇ ರೀತಿಯಾದ ಪಾಪ ಇಲ್ಲ ಅಂತ ದೇವರ ಕಣ್ಗಳಿಗೆ ಆ ರೀತಿ ನಾವು ಕಾಣಿಸ್ತಾ ಇದ್ದೀವಿ. ಗಲಾಷನ್ಸ್ 3:6 ಅಧ್ಯಾಯದಲ್ಲಿ 6ನೇ ವಾಕ್ಯನು ಸಹ ಅದನ್ನೇ ಹೇಳ್ತಾರೆ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿದ್ದ ಕಾರಣದಿಂದ ದೇವರು ಅವನನ್ನು ನೀತಿವಂತನು ಅಂತ ನೋಡಿದ್ರಂತೆ. ಗಲಾಷನ್ಸ್ 3:6 ಅದನ್ನು ಓದಿದ ಮೇಲೆ ನಾವು ಎಕ್ಸಾಂಪಲ್ಗೆ ಹೋಗೋಣ. ಗಲಾತ್ಯನ್ಸ್ 3ನೇ ಅಧ್ಯಾಯ ವಚನ 6. ಗಲಾತ್ಯನ್ಸ್ ಚಾಪ್ಟರ್ 3:6. ಅನ್ಯಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯೆಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಂದ ಉಂಟಾಗುವ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ ಎಂಬುದು ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಆಮೇನ್ ಆಮೇನ್. ನೋಡಿ ಅಲ್ಲಿ ಏನು ಹೇಳ್ತಾ ಇದೆ ನೋಡಿ, ಅಬ್ರಹಾಮನು ಅವನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದ ಕಾರಣದಿಂದ ದೇವ್ರು ಏನು ಮಾಡಿದ್ರಂತೆ, ಅವನನ್ನು ನೀತಿವಂತರು ಎಂದು ಎನ್ನಿಸಲ್ಪಟ್ಟರು. ಅಲ್ಲೆಲೂಯ. ನಾವು ಇನ್ನೊಂದು ಇವಾಗ ಏನು ಮಾಡೋಣ ಅಂದರೆ, ಇಬ್ಬರು ವ್ಯಕ್ತಿಗಳ ಸಾವಿನ ಕುರಿತಾಗಿ ನೋಡ್ತೀವಿ. ಒಂದು ಕಡೆ ಒಂದು ಮನುಷ್ಯ ಯಾವ ರೀತಿ ಸಾಯ್ತಾ ಇದೆ, ಇನ್ನೊಂದು ಕಡೆ ಇನ್ನೊಂದು ಮನುಷ್ಯ ಯಾವ ರೀತಿ ಸಾಯ್ತಾ ಇದೆ. ಮೊದಲು ದೇವರು ನೀತಿವಂತರು ಅಂತ ಎಣಿಸುವಂಥ ಯಾಕೋಬಿನ, ಇಸ್ರೇಲ್ನ ಕುರಿತಾಗಿ ನೋಡೋಣ. ಆದಿಕಾಂಡ 47ನೇ ಅಧ್ಯಾಯ 30ನೇ ವಾಕ್ಯ, 47:30 ಓದಿ. ಆದಿಕಾಂಡ, ಜೆನಿಸಿಸ್ ಚಾಪ್ಟರ್ 47 ವರ್ಸಸ್ 30 ಓದಿ. ಆದಿಕಾಂಡ 47ನೇ ಅಧ್ಯಾಯ ವಚನ 40. ಆದಿಕಾಂಡ ಜೆನಿಸಿಸ್ 47 ವರ್ಸಸ್ 30. ನಾನು ಪಿತೃಗಳಲ್ಲಿ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಸ್ಮಶಾನದಲ್ಲಿ ಭೂಮಿಯಲ್ಲಿಯೂ ಸಮಾಧಿ ಮಾಡಬೇಕು. ಹಾಗೆ ಮಾಡುತ್ತಾರೆ ಎಂಬುದಾಗಿ ನಾನು ನಿನ್ನ ತೊಡೆಯ ಕೆಳಗೆ ಕೈ ಇಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು ನೀನು ಹೇಳಿದಂತೆಯೇ ಮಾಡುತ್ತೇನೆ ಅಂದನು. ಆಮೇಲೆ ಇದು ಇನ್ನೇನು ಯಾಕೋಬನು ಸಾಯಬೇಕು ಅನ್ನುವಂಥ ಸ್ಥಳದಲ್ಲಿ ಇರಬೇಕಾದ್ರೆ ಇದೆಲ್ಲವನ್ನು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಂದರೆ 49ಗೆ ಹೋಗಿ. 49 ಅಲ್ಲ, 50ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದಿ. ಆದಿಕಾಂಡ 50ನೇ ಅಧ್ಯಾಯ ವಚನ 1. ಅಲ್ಲ, 49 ಲಾಸ್ಟ್ ವರ್ಡ್ಸ್ ಓದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿ. 49 33 ಇರುತ್ತೆ, ಹಂಗೆ ಲಾಸ್ಟ್ ಓದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಮಾಡಿ. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುದ್ದು ಇಟ್ಟನು. ಆಮೇಲೆ ನಾವು ಕೆಲವು ವಾರಗಳ ಮುಂದೆ ಸಹ ನೋಡಿರ್ತೀವಿ, ಯಾಕೋಬನು ಸತ್ತಾಗ ಎಷ್ಟು ಏನು ಮಾಡಿದ್ರು, 3 ತಿಂಗಳು ಏನು ಮಾಡಿದ್ರು, ಅಳ್ತಾ ಇದ್ರು. ಒಂದು ಈ ಥರ ಇದೆ. ಇನ್ನೊಂದು ಕಡೆ ನಾವು ನೋಡೋಣ, 1ನೇ ಸಾಮ್ಯೇಲನು 4ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಿ, 12ರಿಂದ 18ರವರೆಗೂ. 4ನೇ ಅಧ್ಯಾಯ 12ರಿಂದ 18ರವರೆಗೂ. 12. ಫಸ್ಟ್ ಸಾಮ್ಯೇಲ್ ಚಾಪ್ಟರ್ 4 ವರ್ಸಸ್ 12. ಅದೇ ದಿವಸ ಒಬ್ಬ ಬೆನ್ಯಾಮೀನರು ರಣರಂಗದಿಂದ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದುದನ್ನು ತಿಳಿಸಲಾಗಿ ಜನರು ಎಲ್ಲರೂ ಗೋಳಾಡತೊಡಗಿದರು. ದೇವರ ಮಂಜೂಷವೇನಾಯಿತು ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿಯಲ್ಲಿ ಆಸೀನನಾಗಿ ದಾರಿಯನ್ನು ನೋಡುತ್ತಿದ್ದ ಏಲಿಯು ಆ ದುಃಖ ಧ್ವನಿಯನ್ನು ಕೇಳಿ
ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು. ಏಲಿಯು 98 ವರ್ಷದವನು, ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿ ಇದ್ದನು. ಆ ಮನುಷ್ಯನು ಏಲಿಗೆ, ನಾನು ರಣರಂಗದಲ್ಲಿ ಇದ್ದವನು, ಇವತ್ತೇ ಅಲ್ಲಿಂದ ಓಡಿ ಬಂದೆನು ಅನ್ನಲು ಏಲಿಯು ಅವನನ್ನು, ನನ್ನ ಮಗನೇ, ವರ್ತಮಾನವೇನು ಎಂದು ಕೇಳಿದನು. ಅವನು ಏಲಿಗೆ, ಇಸ್ರಾಯೇಲರು ಫಿಲಿಷ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು, ನಿನ್ನ 2 ಮಕ್ಕಳಾದ ಒಪ್ನಿ ಫೀನೆಹಾಸರು ಸತ್ತರು, ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಮುದುಕನು ಸ್ಥೂಲಕಾಯಕನೂ ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಆಮೆನ್. ನೋಡಿ, ಒಂದು ಕಡೆ ಯಾಕೋಬನು ಎಲ್ಲರನ್ನು ತನ್ನ ಮಕ್ಕಳು 12-13 ಮಕ್ಕಳು ಎಲ್ಲರನ್ನು ಆಶೀರ್ವಾದ ಮಾಡಿದ ಮೇಲೆ 12 ಜನ ಮಕ್ಕಳು ಎಲ್ಲ ಆಶೀರ್ವಾದ ಮಾಡಿ ಎಲ್ಲ ಅವನು ಹೇಳಿ ಮುಗಿಸಿದ ಮೇಲೆ ಅವನು ಏನು ಮಾಡಿದ, ಅವನ ಬೆಡ್ ಮೇಲೆ ಅವನಿದ್ದು ಅವನು ಸಾಯ್ತಾ ಇದ್ದಾನೆ. ಒಂದು ಕಡೆ ಏಲಿಯ ಜೀವನ ನೋಡಿ, ಅವರು ದೇವ್ರಿಗೋಸ್ಕರ ಸೇವೆ ಮಾಡಿದಂಥ ಸೇವಕರು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ ನೋಡಿ, ಅವರ ಸಾವು ಯಾವ ರೀತಿ ಇದೆ, ಅವರ ಮಕ್ಕಳು ತೀರ್ಕೊಂಡ್ರು ಅನ್ನೋದನ್ನು ಕೇಳಿಸ್ಕೊಂಡು ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ, ತನ್ನ ಜೀವನವನ್ನು ಬಿಡ್ತಾ ಇದ್ದಾರೆ. ಅವ್ರ ದೇವರ ಮಂಜೂಷ ಪಟ್ಟಿ ಹೋಯ್ತು, ಇದೆಲ್ಲ ಹೋಯ್ತು. ಆಮೇಲೆ ಲಾಸ್ಟಲ್ಲಿ ಅವ್ರ ಜೀವನ ಯಾವ ರೀತಿ ಹೋಗ್ತಾ ಇದೆ, ದೇವರು ಅವ್ರೇನು ಮಾಡಿದ್ದಾರೆ ಅಂತೆ, ಅವರು ಸಾಯಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ತಿಳಿದುಕೊಂಡು, ಅನ್ಯ ಜನರು ಸಾಯಿಸಿದ್ದಾರೆ ಅಂತ ತಿಳಿದುಕೊಂಡು ಏಲಿ ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಸಾಯ್ತಾ ಇದ್ದಾರೆ. ಅಬ್ರಾಹ್ಮನ ಜೀವನ ಆಗಿರ್ಬೋದು, ಈಸಾಕನಾಗಿ ನೀವು ಒಬ್ಬೊಬ್ಬರ ಸಾವನ್ನು ನೋಡಿ. ಮೋಸ ಏನು ಮಾಡ್ತಾರೆ, 120 ವಯಸ್ಸು ಇರುತ್ತೆ, 120 ಇಯರ್ಸ್ ಇದ್ರೂ ಅವ್ರ ಮಲೆ ಏರಿ ಹೋಗಿ ಅವ್ರಿಗೇನಾಗಿರಲ್ಲ ಅಂದರೆ, ಕಣ್ಣು ಏನಾಗಿರಲ್ಲ, ವೀಕ್ ಆಗಿರಲ್ಲ, ಬಾಡಿನೂ ವೀಕ್ ಆಗಿರಲ್ಲಂತೆ ಮೋಸೆಗೆ. ನೀವು ಡ್ಯೂಟ್ರಾನಮಿ 34ರಲ್ಲಿ 7ನೇ ವಾಕ್ಯ ಓದಿದ್ರೆ 34 ಡ್ಯೂಟ್ರಾನಮಿ 34:7 ನೀವು ನೋಡ್ಬೋದು. ಯಾರಿಗೆ ಹೇಳಿ, ನಮ್ಮ ಮೋಸೆಗೆ ವಯಸ್ಸಾಗಿದ್ರು 120 ವಯಸ್ಸಾಗಿದ್ರು ಅವನೇನೋ ವೀಕ್ ಆಗಿರಲ್ಲ ಅಂತೆ. ಮೋಸೆ ಸ್ಟ್ರಾಂಗ್ ಆಗಿ, ಅವ್ರ ಕಣ್ಗಳು ಏನಾಗಿರುತ್ತಂತೆ, ಫುಲ್ ಸ್ಟ್ರಾಂಗ್ ಆಗಿದ್ದು ಮನುಷ್ಯ ಏನು ಮಾಡ್ತಾರೆ ಅಂತೆ, ಸಂತೋಷವಾಗಿ ಅಂದರೆ ಅವರೆಲ್ಲಿ ಅಂತ ದೇವರು ಅವ್ರನ್ನ ತಗೊಳ್ತಾರೆ ಮೋಸೆನ. ಇದಾದ ಮೇಲೆ ನಾವು ನೋಡ್ಬೋದು ಸ್ಟೀಫನ್ ಹೊಸ ಒಡಂಬಡಿಕೆಯಲ್ಲಿ ಸ್ಟೇಫನ ಜೀವನ ನೋಡಬೇಕಾದ್ರೆ ಅವ್ನು ದೇವ್ರಿಗೋಸ್ಕರ ಸೇವೆ ಮಾಡ್ತಿದ್ದೆ ಅಂತ ಒಂದು ಮನುಷ್ಯ. ಅಂದರೆ ಸೇವೆ ಅಂದರೆ ಅವರು ಸಭೆಯಲ್ಲಿ ಒಂದು ಹೆಲ್ಪರ್ ಆಗಿದ್ದರು ಸ್ಟೀಫನ್. ಆದರೆ ಅವ್ರನ್ನ ಏನು ಮಾಡ್ತಾರೆ, ಎಲ್ಲರ ಮುಂದೆ ಅವರು ಏನು ಮಾಡ್ತಾರೆ, ಅವ್ರನ್ನ ಕಲ್ಲೆಸೆದು ಸಾಯಿಸ್ತಾರೆ. ಅವರ ಸಾವು ಯಾವ ರೀತಿ ಇದೆ ನೋಡಿ, ಅವರು ರಕ್ತಸಾಕ್ಷಿಯಾಗಿ ಸಾಯ್ತಾರೆ. ಆದರೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂದರೆ, ಸಂತೋಷವಾಗಂದರೆ ಆ ಒಂದು ವಾಕ್ಯಗಳನ್ನು ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 7ನೇ ಅಧ್ಯಾಯ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು, ಅರ್ಥ ಆಗುತ್ತೆ. ಅಲ್ಲೆಲ್ಲ ಏನಾಗುತ್ತೆ ಅಂದರೆ, ಅವರ ಸಾವನ್ನ ನೀವು ಓದ್ತಾ ಇರಬೇಕಾದ್ರೆ ನಿಮಗೆ ಏನಾಗುತ್ತೆ ಅಂದರೆ, ಆ ಒಂದು ಫೀಲ್ ಅಂದರೆ ನೀವು ಅವ್ರು ಇದ್ದಂಥ ಸ್ಥಳವನ್ನು ನೀವು ಅನುಭವಿಸಿ ನೋಡ್ಬೋದು, ಯಾವ ರೀತಿ ಅವ್ರು ಸತ್ತಿರ್ತಾರೆ ಅಂತ. ಅವ್ರ ಕಣ್ಗಳನ್ನು ಮೇಲೆತ್ತಿ ನೋಡಬೇಕಾದ್ರೆ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತು ಆ ಜಾಗದಲ್ಲಿ ಇರುವುದನ್ನು ನೋಡ್ತಾರಂತೆ ಅವರು ಕಣ್ಗಳಿಂದ. ಅವ್ರು ಸಾಯಬೇಕಾದ್ರೆ, ತನ್ನ ಜೀವನ ಬಿಡಬೇಕಾದ್ರೆ ಅವರೊಂದು ವಾಕ್ಯ ಇರುತ್ತೆ ನೋಡಿ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 54ರಿಂದ ಓದಿ. 54-55 ಅಪೊಸ್ತಲ ಕೃತ್ಯಗಳು 7:54 54ರಿಂದ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ ವಚನ 56ರಿಂದ. ದಿ ಹ್ಯಾಕ್ಟ್ಸ್ 7th ಚಾಪ್ಟರ್ 54. ಈ ಮಾತುಗಳನ್ನು ಕೇಳಿ ಅವನು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ತೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು, ಕರ್ತರ ಹೆಸರನ್ನು ಹೇಳಿ, ಕರ್ತರೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತರೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು.
ನೀವು ಸ್ಟೇಫನ್ನ ಜೀವನ ನೋಡಬೇಕಾದ್ರೆ ನೋಡಿ, ಸ್ಟೇಫನ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಅವರು ಆ ಜಾಗದಲ್ಲಿ ಎಲ್ಲರ ಮುಂದೆ, ಆ ಕೌನ್ಸಿಲ್ ಮುಂದೆ ನಿಂತ್ಕೊಂಡು ಯೇಸು ಕ್ರಿಸ್ತನೇ ಏನೋ ಮೆಸ್ಸಿಯ, ಯೇಸು ಕ್ರಿಸ್ತನೇ ಮೆಸ್ಸಿಯ, ಇಳಿದು ಬಂದ ದೇವರು ಅಂತ ಹೇಳುವಾಗ ಅವ್ರು ಫುಲ್ ಪ್ರೂವ್ ಮಾಡ್ತಾರೆ ಕೂತ್ಕೊಂಡು. ಎಲ್ಲ ಏನು ಮಾಡ್ತಾರೆ ಅಂದರೆ ಫುಲ್ಲಾಗಿ ಮಾತಾಡ್ತಾರೆ. ಎಲ್ಲಿ 7ನೇ ಅಧ್ಯಾಯ ನೀವು ಓದಿ ನೋಡಿ, 6 ಮತ್ತು 7 ಮನೇಲಿ ಹೋಗಿ ಫುಲ್ಲಾಗಿ ಓದಿ ನೋಡಿ, ತುಂಬ ಸಮಯ ತಗೊಳತ್ತೆ. ಆದರೆ ಆ ಜಾಗದಲ್ಲಿ ಸ್ಟೇಫನ್ ಎಲ್ಲ ಯೇಸುನೇ ದೇವರು, ಯೇಸುನೇ ದೇವರು ಅಂತ ಅವ್ರ ಮುಂದೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಇವ್ರಿಗೆ ಏನಾಯ್ತು ಅಂದರೆ, ಅದು ಈ ಜನರಿಗೆ ಒಂಥರ ಅದೆಂಗೆ ನೀನು ಯೇಸು ದೇವರು ಅನ್ಬೋದು? ಯೇಸು ದೇವರಾಗಿರೋಕ್ಕೆ ಸಾಧ್ಯ ಇಲ್ಲ. ಯೇಸು ದೇವಕುಮಾರನಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರೊಬ್ಬರೇ ಅಂತ ಅವ್ರು ಏನು ಮಾಡ್ತಾರೆ, ಹಳೆ ಒಡಂಬಡಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂಥ ಮನುಷ್ಯ. ಆ ರೀತಿ ಇರಬೇಕಾದ್ರೆ ಇವ್ರೇನು ಮಾಡ್ತಾರೆ, ಬ್ಲಾಸ್ಫಮಿ ಅಂತಾರಂಗೆ, ದೇವರು ಒಬ್ಬರೇ ಅಂತ ದೇವ್ರಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾನೆ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಕಲ್ಲೊಡೆದು ಸ್ಟೇಫನ್ನ ಸಾಯಿಸ್ತಾರೆ. ಆದರೆ ಅದು ಯಾವ ರೀತಿ ಇದೆ ನೋಡಿ ಅವರ ಜೀವನ. ಅದರಲ್ಲೂ ಸಹ ಇವರೆಲ್ಲ ಈ ರೀತಿ ಅವ್ರ ಕೋಪ ಬಂದು ಇನ್ನೇನು ಕಲ್ಲೆತ್ತು ಹೊಡಿಬೇಕು ಅಂತ ಇರಬೇಕಾದ್ರೆ ಇವ್ರು ಮಾತ್ರ ನೋಡಿ, ಸ್ಟೇಫನ್ ಮಾತ್ರ ಏನು ಮಾಡ್ತಾರೆ, ಪವಿತ್ರ ಆತ್ಮರಿಂದ ತುಂಬಿ ತನ್ನ ಕಣ್ಗಳನ್ನು ಮೇಲಕ್ಕೆತ್ತಿ ನೋಡಬೇಕಾದ್ರೆ ಏನು ಕಾಣಿಸ್ತಾ ಇದೆ ಅಂತ ಅವ್ರಿಗೆ, ದೇವರ ಪಕ್ಕದಲ್ಲಿ. ಇದನ್ನು ಅವ್ರು ಜೋರಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ಇನ್ನೂ ಏನಾಗ್ತಾ ಇದೆ, ಜನರಿಗೆ ಇನ್ನೂ ಹೆಚ್ಚಾಗಿ ಅದೆಂಗೆ ನೀನು ಯೇಸು ದೇವರು ಅನ್ಬೋದು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಮೇಲೆ ಇನ್ನೂ ಕೋಪ ಪಟ್ಟು ತುಂಬ ಕೇವಲವಾಗಿ ಅವ್ರ ಮೇಲೆ ಬಿದ್ದು ಎಳ್ಕೊಂಡು ಹೋಗ್ತಾ ಇದ್ರಂತೆ ಊರಿನ ಒಳಗಡೆಯಿಂದ. ಅವ್ರನ್ನ ಏನು ಮಾಡ್ತಾರೆ, ಒಂದು ಮನುಷ್ಯ ನೋಡಿ, ಒಬ್ಬನ ಮೇಲೆ ಅಷ್ಟು ಜನ ಏನು ಮಾಡ್ತಾ ಇದ್ದಾರೆ ಕೋಪದಿಂದ, ಅವನನ್ನು ಏನು ಮಾಡ್ತಾರೆ, ಹೊಡೆದು ಬಡಿದು ಒಳಗಡೆಯಿಂದ ಅವನೇನು ಮಾಡಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡೋಗಿ ಆಚೆವರೆಗೂ ಎಳ್ಕೊಂಡೋಗಿ ಅವ್ರು ಏನು ಮಾಡ್ತಾರೆ ಅಂತೆ, ಸಾಯಿಸ್ತಾ ಇದ್ದಾರೆ. ಆದರೆ ಅವಾಗಲೂ ಸಹ ಸ್ಟೇಫನ್ ಏನು ಮಾಡ್ತಾರೆ, ಅಳ್ತಾ ಇಲ್ಲ, ಏನು ಅವ್ರೇನು ಮಾಡ್ತಾರೆ, ದೇವರೇ ಇವರ ಪಾಪವನ್ನು ಏನು ಮಾಡಿ ಇವ್ರನ್ನ ಶ್ರಮಿಸಿ, ಇನ್ನೊಂದು ಏನು ಹೇಳ್ತಾ ಇದ್ದಾರೆ ನೋಡಿ, ನನ್ನ ಆತ್ಮವನ್ನು ಪಡೆದುಕೊಳ್ಳಿ. ಇದಕ್ಕಿಂತ ಒಳ್ಳೆಯ ಸಾವು ಒಂದು ಮನುಷ್ಯನ ಬರೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಇವ್ರ ಜೀವನವನ್ನು ನೋಡಿ, ಯಾವ ರೀತಿ ಅಷ್ಟು ಕಷ್ಟದಲ್ಲೂ ಸಹ ಅವ್ರೇನು ಮಾಡ್ತಾ ಇಲ್ಲ, ಒಂದು ಸತಿನೂ ಏನು ಮಾಡ್ತಾ ಇಲ್ಲ. ಆ ಒಂದು ಮನುಷ್ಯ ಸ್ಟೀಫನ್ ಅನ್ನೋರು ಒಂದು ಸತಿ ಏನು ಕೋಪ ಅಲ್ಲ, ಅಳ್ತಾ ಇಲ್ಲ, ಏನು ಅಲ್ಲಿ ಏನು ತೋರಿಸ್ತಾ ಇಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಅವರೆಲ್ಲರೂ ಕೋಪಪಟ್ಟು ಇದು ಮಾಡ್ತಾರೆ ಅವನ ಮೇಲೆ. ಅಷ್ಟು ಒಂದು ಫುಲ್ ಕೌನ್ಸಿಲ್ ಅಂದರೆ ಯೋಚನೆ, ಒಂದು ಕ್ರೌಡ್ ಫುಲ್ಲು ಅವನು ಹೊಡಿತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ನೀ ಯೋಚನೆ ಮಾಡಿ, ನೀವು ಕೆಳಗಡೆ ಇದ್ದೀರಾ ಆ ಒಂದು ಪೊಸಿಷನ್, ನಿಮ್ಮ ಸುತ್ತಲೂ ಮನುಷ್ಯರು ಇರುವಾಗ ಆ ರೀತಿ ಒಂದು ಸಾವು ಬರ್ತಾ ಇದ್ರೆ ನಾವು ಇದೆಲ್ಲ ಹೇಳುವುದಕ್ಕೂ ಸಹ ನಮ್ಮಿಂದ ಆಗತ್ತಾ? ಹಲ್ಲೆಲೂಯ. ಆದರೆ ಸ್ಟೇಫನ್ ನೋಡಿ, ಒಂದು ಮನುಷ್ಯ ಒಳಗಡೆ ಕೆಳಗಡೆ ಬಿದ್ದಿರುವಾಗ ಇವರೆಲ್ಲ ಅವನನ್ನು ಹೊಡಿತಾ ಇರಬೇಕಾದ್ರೆ ಆವಾಗಲೂ ಸಹ ಏನು ಹೇಳ್ತಾರೆ, ಯೇಸು ಕ್ರಿಸ್ತುವೇ ನನ್ನ ಜೀವನವನ್ನು ಏನು ಮಾಡಿ, ನನ್ನ ಆತ್ಮವನ್ನು ಏನು ಮಾಡಿ ಸ್ವೀಕರಿಸ್ಕೊಳ್ಳಿ. ಹಲ್ಲೆಲೂಯ. ಯಾಕೆ ಈ ಒಂದು ಸಾವಿನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ಸಾವು ಸಹ ನಿಜವಾಗ್ಲೂ ಯೇಸು ಕ್ರಿಸ್ತುವಿನಲ್ಲಿ ಇದೆಯಾ? ಯಾಕಂದರೆ ಪೌಲ್ ಸಹ ಏನು ಹೇಳ್ತಾರೆ ಅಂದರೆ, ನಿಮ್ಮ ಓಟವನ್ನು ಏನು ಮಾಡಿ ಸರಿಯಾದ ರೀತಿಯಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವೇನು ಮಾಡಿ ಶುರು ಮಾಡೋದು ಮಾತ್ರ ಅಲ್ಲ, ಓಟವನ್ನು ಏನು ಮಾಡಬೇಕು, ಮುಗಿಸ್ಬೇಕು. ಓಟದಲ್ಲಿ ನೀವು ಬೀಳ್ಬೋದು, ಬಿದ್ದೋಗ್ಬೋದು, ಏನು ಎಷ್ಟೋ ಆಗತ್ತೆ. ಒಂದು ರನ್ನಿಂಗ್ ರೇಸ್ ಓದಬೇಕಾದ್ರೆ ಬಿದ್ದೋಗ್ತಾರೆ, ದಾಹ ತೊಗೊಳತ್ತೆ, ಏನೇನೋ ಆಗುತ್ತೆ. ಆದರೆ ಮೇಯ್ನ್ ಏನು ನೋಡ್ತಾರೆ, ಲಾಸ್ಟ್ ಅವ್ನು ಫಸ್ಟ್ ಬರ್ತಾನೋ ಲಾಸ್ಟ್ ಆದರೆ ಅವ್ನು ಏನು ಮಾಡ್ತಾನೆ, ಆ ಲೈನ್ನ ಕ್ರಾಸ್ ಮಾಡ್ತಾ ಇದ್ದಾನ. ಸ್ಟೇಫನ್ ಆದಂಥ ಮನುಷ್ಯರೆಲ್ಲ ಏನು ಮಾಡ್ತಾರೆ, ಆ ಲೈನ್ನ ಕ್ರಾಸ್ ಮಾಡ್ತಾ ಇದ್ದಾರೆ. ಆದರೆ ಇದೇ ನೀವು ಇನ್ನೊಂದು ಕಡೆ ಯೋಚನೆ ಮಾಡಿ, ಯೂದಾಸ್ ಏನು ಮಾಡ್ತಾನೆ, ಅವನು ಓಟವನ್ನು ಸ್ಟಾರ್ಟ್ ಮಾಡ್ದ, ಯೇಸು ಕ್ರಿಸ್ತನ ಜೊತೆ ಓಟವನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವನು ಏನು ಮಾಡಿಲ್ಲ, ಮುಗಿಸಿಲ್ಲ. ಅವನು ಕ್ರಾಸ್ ಮಾಡೋಕ್ಕೆ ಮೊದಲೇ ತನ್ನ ಜೀವನವನ್ನು ಏನು ಮಾಡ್ಕೊತಾನೆ. ಸೌಲ್ನ ಜೀವನ ನೋಡಿ, ಸೌಲ್ ಏನು ಮಾಡ್ತಾನೆ, ದೇವರ ವಿರೋಧವಾಗಿ ಅಷ್ಟು ಹೋದ ಮೇಲೆ ಕತ್ತಿಯನ್ನು ಇಟ್ಬಿಟ್ಟು ಆದಮೇಲೆ ಅವನೇ ಹೋಗಿ ಏನು ಮಾಡಿಬಿಡ್ತಾನೆ, ಬಿದ್ದು ಸತ್ತೋಗ್ತಾನೆ. ಹಲ್ಲೆಲೂಯ. ನಾವು ಈ ರೀತಿ ಸ್ಯಾಮ್ಸನ್ನ ಕೂಡ ನೋಡಿ, ಸ್ಯಾಮ್ಸನ್ ಏನು ಮಾಡ್ತಾನೆ ನೋಡಿ, ಅವನ ಜೀವನ, ಸಿಮ್ಸೋನ್ ಏನು ಮಾಡ್ತಾನೆ, ಇನ್ನೇನು ಅವ್ನು ಸಾಯಬೇಕು ಅಂತ ಇರಬೇಕಾದ್ರೆ ಅವಾಗ ಏನು ಮಾಡ್ತಾನೆ, ಲಾಸ್ಟಲ್ಲಿ ದೇವರೇ ನನಗೇನು ಮಾಡಿ ಒಂದು ಸತಿ ಅವ್ನು ರಿಪೆಂಟ್ ಮಾಡಿ ಏನು ಮಾಡ್ತಾನೆ, ಅಲ್ಲಿ ಮನಸ್ಸಾಂತರ ಏನು ಮಾಡ್ತಾನೆ, ದೇವರೇ ಒಂದು ಸತಿ ನನಗೇನು ಮಾಡಿ ಬಲ. ಅವನು ಆ ಜಾಗದಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಂದರೆ, ದೇವರು ಅವನಿಗೆ ಬಲ ಕೊಟ್ಟಿದ್ದು, ಅವನ ಬಲ ಅದಿರಲಿಲ್ಲ. ಅವನು ಏನು ರಿಪೆಂಟ್ ಮಾಡೋದೇ ಇಲ್ವೋ, ಅವ್ನಿಗೆ ಅರ್ಥ ಆಗಿದ್ದು ಒಂದು ವಿಷಯ ಏನು, ನನ್ನ ಬಲ ನನ್ನದಲ್ಲ. ಫೇತ್ ಅಂತ ವಿಶ್ವಾಸ ಅಂತ ಬರಬೇಕಾದ್ರೆ ಸಿಮ್ಸೋನ್ ಹೆಸರು ಬರೆದಿರ್ತಾರೆ, ಆ ಜಾಗದಲ್ಲಿ ಹೀಬ್ರೂಸಲ್ಲಿ ಬರೆದಿರ್ತಾರೆ. ಆದರೆ ಸಿಮ್ಸೋನ ಜೀವನವನ್ನು ನೋಡಬೇಕಾದ್ರೆ ಒಳ್ಳೆ ಅವನ ಸಾವು, ಅವನ ಜೀವನವೂ ಚೆನ್ನಾಗಿರಲಿಲ್ಲ, ಅವನ ಸಾವು ಚೆನ್ನಾಗಿರಲಿ. ಯಾವ ರೀತಿ ಸಾಯ್ತಾನೆ, ಅವನು ಎಲ್ಲವನ್ನು ಅವನ ಬಲದಲ್ಲಿ ಏನು ಮಾಡ್ತಾನೆ, ದೇವರ ಬಲ ಕೊಟ್ಟಿದ ತಕ್ಷಣ, ಆ ಒಂದು ಪಿಲ್ಲರ್ನ ಎಳ್ದಿದ ತಕ್ಷಣ ಏನಾಗುತ್ತೆ, ಆ ಜನರ ಜೊತೆ ಇವನು ಏನಾಗ್ಬಿಡ್ತಾನೆ, ಸತ್ತೋಗ್ತಾನೆ. ಅಷ್ಟು ಒಂದು ದೊಡ್ಡ ಜೀವನ, ಅವನಿಗೆ ಅಷ್ಟು ಬಲ ಆಯ್ತು, ಅಷ್ಟೇ ಎಲ್ಲ ಆಯಿತು. ಅವನ ಜೀವನ, ಅವನ ಸಾವು ಯಾವ ರೀತಿ ಇತ್ತು ಆ ರೀತಿ. ಇನ್ನೊಂದು ಜೆಜಬೆಲ್ನ ಸಹ ನೀವು ಯೋಚನೆ ಮಾಡಿ ನೋಡಬಹುದು. ಜೆಜಬೆಲ್ ಏನು, ಅವಳು ತುಂಬ ಕೆಟ್ಟ ಒಂದು
ಸ್ತ್ರೀ, ಒಂದು ರಾಣಿ, ಅವಳನ್ನೇನು ಮಾಡ್ತಾನೆ, ತುಂಬ ಮಾತಾಡ್ತಾ ಇರಬೇಕು, ಅವಾಗಲೂ ಸಹ ಯಾರನ್ನೋ ಒಬ್ಬರನ್ನ ಇದು ಮಾಡಬೇಕು, ತಪ್ಪಾದಾರಿ ನಡೆಸಬೇಕು ಅನ್ನೋ ಏನದು ಮಾಡಿಯಿಂದ ಬಿದ್ದು ಸತ್ತೋಗ್ತಾಳೆ. ಅವಳೇನಾಗುತ್ತೆ, ನಾಯಿಗಳೇನಾಗುತ್ತಂತೆ ಅವಳ ಬಾಡಿನ ತಿನ್ಬಿಡುತ್ತೆ. ಅವಳ ಬಾಡಿನೂ ಸಹ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ಲ. ಹಲ್ಲೆಲೂಯಾ. ಇನ್ನೊಂದು ಅಪೊಸ್ತಲ ಕೃತ್ಯಗಳು 12:22 ವಾಕ್ಯದಿಂದ ಓದಿ. ಅಪೊಸ್ತಲ 21 ಓದಿ. ಅಪೊಸ್ತಲ ಕೃತ್ಯಗಳು 12ನೇ ವಚನ 21. ದಿ ಹ್ಯಾಟ್ಸ್ ಚಾಪ್ಟರ್ 12 ವರ್ಸಸ್ 21. ದವಸಧಾನ್ಯ ಬರುತ್ತಿತ್ತು. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೇರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತವರಿಗೆ ಉಪನ್ಯಾಸ ಮಾಡುವುದೇನೋ. ಕೂತಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನು ಉಳಬಿದ್ದು ಸತ್ತನು. ಆಮೇಲೆ ಆಮೇಲೆ ಇವನ ಸಾವು ಯಾವ ರೀತಿ ಇದೆ? ಅವನು ಹುಳ ಬಂದು ಏನು ಮಾಡ್ತಾ ಇದ್ದಾನಂತೆ, ನಾನೇ ದೇವರು ಅಂತ ಹೇಳುವಾಗ ಅಂತ ಒಂದು ಸ್ಥಳದಲ್ಲಿ ಅವನು ಏನು ಮಾಡ್ತಾನೆ, ದೇವರ ದೂತರನ್ನು ಕಳಿಸಿ ಅವನನ್ನು ಏನು ಮಾಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಇನ್ನೊಂದು ಸಾವು ಯಾವುದಂದ್ರೆ, ಈಜಿಪ್ಟಿನ ಆ ಒಂದು ಪಾರೋ ಏನು ಮಾಡ್ತಾನೆ, ಇಲ್ಲ ನಾನು ಸಹ ಈ ಒಂದು ಕೆಂಪು ಸಮುದ್ರವನ್ನು ದಾಟ್ತೀನಿ, ಅವನ ಸೈನ್ಯ ಏನಾಗುತ್ತೆ ಸಂಪೂರ್ಣವಾಗಿ ಸೊ ಸಾವಿನಲ್ಲೂ ಸಹ ಏನಿದೆ, ಒಳ್ಳೆ ಸಾವು ಕೆಟ್ಟ ಸಾವು. ನಾವು ಒಳ್ಳೆ ರೀತಿಯಾಗಿ ಯಾಕೆ ಸಾಯಬೇಕಂದ್ರೆ, ನಮ್ಮ ವಯಸ್ಸಾದ್ರೂ ಸಹ ನಾವು ಎಷ್ಟೇ ಏನಾಗ್ತಾರೆ, ಮುಪ್ಪಿನ ವಯಸ್ಸಿನಲ್ಲೂ ಸಹ ನಾವು ಫಲವನ್ನು ಕೊಡುತ್ತಾ ದೇವರಿಗೋಸ್ಕರ ನಾವೇನು ಮಾಡಬೇಕಂತೆ ನಮ್ಮ ಜೀವನವನ್ನು ನಡೆಸಿರಬೇಕು. ಯಾಕೋಬನು ಇಸ್ರೇಲ್ ನೋಡಿ, ಈಸಾಕನು ನೋಡಿ, ಆಬ್ರಾಮ್ ನೋಡಿ, ಲಾಸ್ಟ್ವರೆಗೂ ಅವ್ರು ಏನು ಮಾಡ್ತಾರೆ, ತನ್ನ ಕೆಲಸವನ್ನು ಮಾಡಿ ಫಲ ಕೊಡ್ತಾರೆ. ಹಲ್ಲೆಲೂಯಾ. ತಪ್ಪು ಮಾಡ್ತಾರೆ, ಬೀಳ್ತಾರೆ, ಎದ್ದೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಕೊನೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಸಮಾಧಾನವಾದ ಒಂದು ಸಾವು. ನಮ್ಮ ಕಣ್ಣಿಗೆ ತೋರಿಸ್ಬೋದು ಸ್ಟೀಫನ್ಗೆ ಏನು ಸಮಾಧಾನವಾದ ಸಾವ. ಸ್ಟೀಫನ್ ಮನಸ್ಸಲ್ಲಿದ್ದಂಥ ಸಮಾಧಾನ ಅಲ್ಲಿದ್ದಂಥ ಯಾರಲ್ಲೂ ಇರಲಿಲ್ಲ. ಹಾಗಂದ್ರೆ ಅವನ ಕಲ್ಲು ಎಸೆದು ಸಾಯಿಸುವಂಥ ಯಾರ ಮನಸ್ಸಲ್ಲ ಸಮಾಧಾನ, ಅವನಲ್ಲಿ ಏನಿತ್ತು, ನಾನು ದೇವರನ್ನೇ ಹೋಗಿ ಸೇರ್ತಾ ಇದ್ದೀನಿ ಅನ್ನೋವಂಥ ಸಮಾಧಾನ. ಸೊ ರಕ್ತಸಾಕ್ಷಿಯಾಗಿ ಸತ್ರೂ ಸಹ ಅವರಲ್ಲಿ ಏನಿತ್ತು, ಸಮಾಧಾನ, ಸಂತೋಷವಾದ ಒಂದು ಸಾವು. ಅವನಿಗದು ಸಂತೋಷ. ನಮ್ಮ ಕಣ್ಗಳಿಗೆ ದುಃಖ, ಜೊತೆಲಿದ್ದವ್ರಿಗೆ ದುಃಖ, ಅವ್ರಿಗೇನು ಸಂತೋಷ. ಆದರೆ ನಿಜವಾಗ್ಲೂ ಏನಿತ್ತು, ಯಾರಿಗೆ ನಮ್ಮ ಸ್ಟೀಫನ್ಗೆ ಏನಿತ್ತು ಮನಸ್ಸಿನಲ್ಲಿ, ಸ್ಟೀಫನ್ ಮಾತ್ರ ಅಲ್ಲ, ಪೇದ್ರು ಆಗಿರಲಿ, ಪೌಲ್ಗೆ ಏನು ಮಾಡ್ತಾರೆ, ತಲೆ ಕಟ್ ಮಾಡಿ ಅವರೆಲ್ಲರಿಗೂ ಏನಿತ್ತು, ದೇವರ ಸಮಾಧಾನ. ಅವ್ರು ಸಾಯುವಾಗ ಸಂತೋಷವಾಗಿ ಏನು ಮಾಡ್ತಾರೆ, ಯಾಕಂದರೆ ಪೌಲ್ ಏನು ಹೇಳ್ತಾರೆ, ನಾನು ಜೀವಂತವಾಗಿದ್ದರೆ ದೇವರಿಗೋಸ್ಕರ, ನಾನು ಸತ್ತರೆ ನಾನು ವ್ಯರ್ಥ, ಇಲ್ಲಿದ್ದು ನಾನು ಅಲ್ಪ, ನನ್ನ ಲಾಭ ಅಂತಾರೆ ಅವರು. ಸಾವು ಅನ್ನೋದು ನನಗೆ ಲಾಭ. ಅವರಲ್ಲಿ ಇದ್ದಂಥ ಮೈಂಡ್ ಏನು, ಅವ್ರಿಗೆ ಈ ಜೀವನಕ್ಕಿಂತ ಅವ್ರಿಗೇನು ಬೇಕಾಗಿತ್ತು, ದೇವರ ರಾಜ್ಯವನ್ನು ಹೋಗಿ ಸೇರಬೇಕನ್ನುವಂಥ ಆಸೆ. ಹಲ್ಲೆಲೂಯಾ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅವ್ರು ಏನು ಮಾಡ್ತಾರೆ, ತುಂಬ ಅನೇಕ ವರ್ಷ ಇದು ಚೆನ್ನಾಗಿದ್ದು ಲಾಸ್ಟಲ್ಲಿ ಏನು ಮಾಡ್ತಾರೆ, ಆಶೀರ್ವಾದವಾಗಿ ಸಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಸಾವು ಅನ್ನೋದು ಸಹ ನಾವು ಓಟ ಕರೆಕ್ಟಾಗಿದ್ದರೆ ಮಾತ್ರ ಸಮಾಧಾನವಾಗಿ ಇರುತ್ತೆ. ಹಲ್ಲೆಲೂಯಾ. ನಮ್ಮ ಪಾಪಗಳೆಲ್ಲವನ್ನು ಇಟ್ಕೊಂಡು ನಾವು ನೋಡಿ, ದೇವರು ನಮಗೆ ಫ್ರೀಯಾಗಿ ಕೊಡ್ತಾ ಇರುವಂಥ ವಿಷಯ ಏನು, ನೀತಿವಂತಿಕೆ. ಹಲ್ಲೆಲೂಯಾ. ಆದರೆ ನಾವು ಯಾವಾಗ ನೀತಿವಂತಿಕೆಯನ್ನು ಕಾಪಾಡ್ಕೊಳ್ಬೋದಂದರೆ, ನಾವು ಸರಿಯಾಗಿ ನಡಿತೀವೋ ಅದು ಓಕೆ, ಒಂದು ಸರಿಯಾಗಿ ನಡಿಬೇಕು, ದೇವರ ಕಣ್ಗಳಲ್ಲಿ ನಾವು ಸರಿಯಾಗಿ ನಡೆಯೋದು ಓಕೆ, ಎಲ್ಲ ಸಂತೋಷ. ಆದರೆ ಆ ನೀತಿವಂತಿಕೆ ನಾವು ಯಾವಾಗ ಸರಿಯಾಗಿ ಇಟ್ಕೊಳ್ತೀವಿ ಅಂದರೆ, ನಮ್ಮ ಪಾಪಗಳನ್ನು ಫಸ್ಟ್ ಸ್ಟೆಪ್ ಏನು, ಅರಿಕೆ ಮಾಡುವುದಂದರೆ, ನಾನು ಇಷ್ಟೇ ತಪ್ಪು ಮಾಡೋದು, ದೇವರನ್ನು ಬಿಟ್ಟು ನಾವೇನು ಮಾಡಬಾರ್ದು, ದೂರ ಹೋಗಬಾರ್ದು. ನಾವು ದೇವರನ್ನು ನೋಡಿ ಏನು ಮಾಡಬೇಕು, ಹತ್ರ ಹೋದ್ರೇ ನಮ್ಮಿಂದ ಏನು ಮಾಡೋಕ್ಕಾಗತ್ತೆ, ಪಾಪನ ಬಿಟ್ಟು ದೂರ ಬರೋಕ್ಕೆ ಸಾಧ್ಯ. ನನ್ನ ಪಾಪದಲ್ಲಿ ಕಂಫರ್ಟಬಲ್ ಆಗಂದರೆ ನಾನು ಅದನ್ನು ಬಿಟ್ಟು ಬರಲ್ಲ, ಇದೂ ಬೇಕು ಅದನ್ನು ಬೇಕಂದರೆ ದೇವರ ನಿಜವಾಗ್ಲೂ ನೀತಿವಂತಿಕೆ ನಿಮ್ಮಲ್ಲಿ ಇಲ್ಲ. ಯಾಕಂದರೆ ವಿಶ್ವಾಸ ಇದ್ದರೆ ಏನಾಗತ್ತಂತೆ, ಅದು ಕ್ರಿಯೆಯಲ್ಲಿ ತೋರಿಸ್ತೀವಿ. ಹಲ್ಲೆಲೂಯಾ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತೋದು. ಆ ಕ್ರಿಯೆ ಅಂದರೆ ಏನು, ಮೊದಲು ಫಸ್ಟ್ ಸ್ಟೆಪ್ ಏನು, ರಿಪೆಂಟೆನ್ಸ್, ಮನಸ್ಸಾಂತರ ಪಡುವುದು. ಹಲ್ಲೆಲೂಯಾ. ಆದರೆ ಮನಸ್ಸಾಂತರ ಮಾತ್ರ ಸಾಕಾಗಲ್ಲ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ನೀವು ದೇವರಲ್ಲಿ ನಂಬಿಕೆ ಇಟ್ಟು ಮನಸ್ಸಾಂತರ ಪಟ್ಟರೆ ನೀವು ಇದೆ, ಆದರೆ ಮನಸ್ಸಾಂತರ ಮಾತ್ರ ಸಾಕಾಗಲ್ಲ. ಪೇತ್ರನು ಬರೀ ಅಳುವುದರಿಂದ ಅವನೇನಾಗಿಲ್ಲ, ಫುಲ್ ಚೇಂಜ್ ಆಗಿಲ್ಲ. ನಾವೇನು ಮಾಡ್ತೀವಿ, ಅವನು ಅಳುದು ಅವನು ತಪ್ಪು ಮಾಡಿದಾನೆ, ಅವನ ಮನಸ್ಸು ಅಲ್ಲ, ಅವನ ಮನಸ್ಸು ಚೇಂಜ್ ಆಗಿದ್ದನ್ನು ದೇವ್ರು ಟೆಸ್ಟ್ ಮಾಡಿದ ಮೇಲೇ ಅವನನ್ನು ಏನು ಮಾಡ್ತಾ ಇದ್ದಾರೆ, ದೇವರು ಆ ಜಾಗದಲ್ಲಿ ಓಕೆ, ಪೇತ್ರ ನಿಜವಾಗ್ಲೂ ಚೇಂಜ್. ಯಾಕಂದರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 3ನೇ ಅಧ್ಯಾಯ ನೋಡಬೇಕಾದ್ರೆ ಪೇತ್ರನ ಏನು ಮಾಡ್ತಾರೆ, ಎಲ್ಲರ ಮುಂದೆ ನಿಂತ್ಕೊಂಡು ಏನು ಹೇಳ್ತಾರೆ, ಯೇಸು ಕ್ರಿಸ್ತನೇ ದೇವರು ಅಂತ ಅರಿಕೆ ಮಾಡಿ ಅವರು ಫುಲ್ ಏನು ಹೇಳ್ತಾರೆ, ಒಂದು ಫುಲ್ ಏನು ಮೆಸೇಜೇ ಕೊಡ್ತಾ ಇದ್ದಾರೆ ಆ ಜಾಗದಲ್ಲಿ.
ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ ಅದೇ ಮನುಷ್ಯ ದೇವರನ್ನ ಏನು ಮಾಡ್ತಾರೆ ಅವ್ರ ಜಾಗದಲ್ಲಿ ಮರದಲ್ಲಿಸ್ತಾ ಇದ್ದಾರೆ ಅಂದರೆ ಏನು ಹೇಳ್ತೀರಾ, ಅವ್ರನ್ನ ತಿರಸ್ಕಾರ ಮಾಡಿದ ಅದೇ ಪೇತ್ರನು ಅಪೊಸ್ತಲ ಕೃತ್ಯಗಳು ಏನು ಮಾಡ್ತಾರೆ, ಅವರೇ ನನ್ನ ದೇವರು, ಅವರೇ ಮೆಸ್ಸಿಯ ಅಂತ ಆ ಜಾಗದಲ್ಲಿ ಅವರ ಬಾಯಿಂದ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅವರ ಮನಸ್ಸಾಂತರ ಎಲ್ಲಿ ಮಾರ್ಪಡ್ತಾ ಇದೆ, ಅವರು ಆ ಜಾಗದಲ್ಲಿ ದೇವರೇ ಯೇಸುವೇ ದೇವರು ಅಂತ ಹೇಳುವಾಗ ಅವರ ಮನಸ್ಸಾಂತರ ಕಂಪ್ಲೀಟ್ ಆಗ್ತಾ ಇದೆ. ಹಲ್ಲೆಲೂಯ. ಬರೀ ಅಳುವುದರಿಂದ ಮನಸ್ಸಾಂತರ ಬರ್ತಾ ಇಲ್ಲ. ನೀನು ಗುಣ ಮಾರ್ಪಟ್ಟು ದೇವರು ಅದನ್ನು ಪರೀಕ್ಷೆ ಮಾಡುವಾಗ ಅದನ್ನು ಪಾಸ್ ಆಗಬೇಕು. ಹಲ್ಲೆಲೂಯ. ಇವಾಗ ಫ್ಯಾಕ್ಟ್ರಿಯಲ್ಲಿ ಈ ಒಂದು ವಿಷಯಗಳನ್ನೆಲ್ಲ ತಯಾರು ಮಾಡಬೇಕಾದ್ರೆ ಏನು ಮಾಡ್ತಾರೆ, ಟೆಸ್ಟ್ ಮಾಡಿದ ಮೇಲೆ ಏನು ಮಾಡ್ತಾರೆ, ಅದನ್ನು ಪ್ಯಾಕ್ ಮಾಡಿ ನಮಗೆ ಕಳಿಸ್ತಾರೆ. ಹಲ್ಲೆಲೂಯ. ಟೆಸ್ಟಲ್ಲಿ ಫೇಲ್ ಆಗಿಬಿಟ್ರೆ ಅದನ್ನು ಏನು ಮಾಡ್ತಾರೆ, ತಿರುಗಿ ಒಂದು ಬಿಸಾಕ್ತಾರೆ, ಇಲ್ಲ ತಿರುಗಿ ವಾಪಸ್ ಟೆಸ್ಟ್ ತಿರುಗಿ ಎಲ್ಲ ಚೆಕ್ ಮಾಡ್ಕೊಂಡು ತಿರುಗಿ ಫಿಟ್ ಮಾಡಿ ಏನಾಗಬೇಕಂತೆ ಅದು ಬಂದು ಸೆಕೆಂಡ್ ಟೈಮ್ ಇದು ಹೋಯ್ತು ಬಂತಲ್ಲ ಇದು ಬಿಟ್ಬಿಡೋಣ ಅಂತ ಬಿಟ್ಬಿಡ್ತಾರ, ಇಲ್ಲ ತಿರುಗಿ ಏನು ಮಾಡ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಇವಾಗ ಅದು ಎಲ್ಲ ಕರೆಕ್ಟಾಗಿ ಇದೆಯಾ. ಅದೇ ರೀತಿಯೇ ನಾವು ಒಂದು ಸತಿ ನಾವು ದೇವರಲ್ಲಿ ನಾವು ಒಂದು ವೇಳೆ ನಾವು ತಪ್ಪು ಮಾಡುವಾಗ ತಿರಸ್ಕಾರ ಮಾಡಿದ ಮೇಲೇನೂ ಸಹ, ಪೇತ್ರನು ಹೇಳ್ತಾ ಇದ್ದೀನಿ, ಅವ್ರು ತಿರಸ್ಕಾರ ಮಾಡಿದ ಮೇಲೇನೂ ಸಹ ಅವ್ರೇನು ಮಾಡ್ತಾ ಇದ್ದಾರೆ, ನೆಕ್ಸ್ಟು ಬಂದಿದ್ದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನು ಗುಣವನ್ನು ಚೇಂಜ್ ಮಾಡಿಕೊಂಡು ಎಲ್ಲರ ಮುಂದೆ ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಏನೆಲ್ಲ ನಡೀತು, ಅವರ ಮೇಲೆ ಅಭಿಷೇಕ ಇಳೀತು, ದೇವರ ಬಲ ಅವ್ರಿಗೆ ಸಿಕ್ತು, ಎಲ್ಲ ಓಕೆ. ಆದರೆ ಮನಸ್ಸಾಂತರ ಅನ್ನೋದು ಒಂದು ವಿಷಯ ಅಲ್ಲ. ಅಳುವುದು ನಾನು ಪಾಪಾರಿಕೆ ಮಾಡೋದು ಮಾತ್ರ ಅಲ್ಲ, ಪಾಪಾರಿಕೆ ಒಂದು ಭಾಗ. ಹಲ್ಲೆಲೂಯ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಆ ಭಾಗವನ್ನು ಮಾತ್ರ ಇಟ್ಕೊಂಡು ನಾನು ಪಾಪಾರಿಕೆ ಮಾಡಿ ಬಿಟ್ಬಿಟ್ಟು ಏನು ಓಕೆಲ್ಲ, ಅದಲ್ಲ. ಬಿಟ್ಟಿದ್ದನ್ನು ನಾವು ದೇವ್ರಿಗೆ ಏನು ಮಾಡಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕು, ನಾನು ನಿಜವಾಗ್ಲೂ ಆ ಪಾಪವನ್ನು ಬಿಟ್ಟಿದ್ದೀನಿ. ಹಲ್ಲೆಲೂಯ. ಓಕೆ. ಏನಕ್ಕೋಸ್ಕರ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಸಾವು ಯಾವ ರೀತಿ ಇದೆ ಅನ್ನೋದು ಅಷ್ಟು ಮುಖ್ಯ. ಆ ಸಮಾಧಾನವಾದ ಸಾವು ನಮ್ಮನ್ನೇನು ಮಾಡಬೇಕು, ಬಂದು ಸೇರಬೇಕು. ಹಾಗಂದರೆ ನನ್ನ ಓಟನೂ ಸಹ ಕರೆಕ್ಟಾಗಿರಬೇಕು. ನನ್ನ ನೀತಿವಂತಿಕೆ, ಹಲ್ಲೆಲೂಯ, ನನ್ನ ನೀತಿವಂತಿಕೆಯನ್ನು ಕೊನೆಯವರೆಗೂ ಅಂದರೆ ನಾನು ಎಷ್ಟು ಪಾಪ ಯಾಕಂದರೆ ನೋಡಿ, ಆಬ್ರಹಾಮನ ಅಷ್ಟು ವಯಸ್ಸಿರಬೇಕಾದ್ರೂ ದೇವ್ರು ಏನು ಹೇಳ್ತಾರೆ, ನೀನು ನನ್ನ ಮುಂದೆ ಕರೆಕ್ಟಾಗಿ ಸರಿಯಾಗಿ ನಡ್ಕೊ ಅಂತಾರೆ. ಹಲ್ಲೆಲೂಯ. ಸೊ ನಮ್ಮ ಕ್ರಿಯೆಗಳನ್ನ ನಾವು ಎಷ್ಟೇ ಟ್ರೈ ಮಾಡಿದ್ರು ನೋಡಿ, ನಾವು ಏನು ಮಾಡೋಕ್ಕಾಗಲ್ಲ, ಸಂಪೂರ್ಣವಾಗಿ ಎಲ್ಲ ಪಾಪಗಳಿಂದ ನಾವು ಏನು ಮಾಡೋಕ್ಕಾಗಲ್ಲ. ನಾವು ನನ್ನ ಪಾಪನೇ ಮಾಡಲ್ಲ, ತಪ್ಪೇ ಮಾಡಲ್ಲ, ನಾನು ಹಂಗಿರೋಕ್ಕಾಗಲ್ಲ. ಆದರೆ ತನ್ನ ತಪ್ಪನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವನಂದರೆ ಆ ಜಾಗದಲ್ಲಿ ಏನು ಅರಿಕೆ ಮಾಡಿ ಬಿಟ್ಟು ಬಿಡುವುದು ಒಂದು 2 ವಾಕ್ಯ ಇರ್ಬೋದು. ಆದರೆ ಅದನ್ನೇನು ತೋರಿಸ್ತಾ ಇದೆ, ಫುಲ್ ಒಂದು ಸ್ಟೇಜ್ನೇ ತೋರಿಸ್ತಾ, ಒಂದು ಫುಲ್ ಏನು ಮಾಡ್ತೇವೆ, ಒಂದು ಫುಲ್ ಆ ಮನುಷ್ಯ ಮಾರ್ಪಡುವುದನ್ನೇ ತೋರಿಸ್ತಾ ಇದೆ. ಹಲ್ಲೆಲೂಯ. ಸೊ ಅರಿಕೆ ಮಾಡಿ ಬಿಟ್ಟು ಬಿಡುವುದಂದರೆ 2 ವಿಷಯಗಳದು. ಅರಿಕೆ ಮಾಡೋದು ಒಂದು, ಬಿಟ್ಟು ಬಿಡೋದು ಇನ್ನೊಂದು. ಅರಿಕೆ ಮಾಡೋದು ಸುಲಭ, ಬಿಡೋದು ಕಷ್ಟ. ಸೊ ಆ ಬಿಡುವವರೆಗೂ, ಬಿಟ್ಟಿದ್ದನ್ನು ದೇವ್ರು ಟೆಸ್ಟ್ ಮಾಡುವವರೆಗೂ ಆ ಒಂದು ಏನು ಹೇಳ್ತೀರಾ, ಆ ಒಂದು ಮನಸ್ಸಾಂತರ ಕಂಪ್ಲೀಟ್ ಆಗ್ತಾ ಇಲ್ಲ. ಹಲ್ಲೆಲೂಯ. ಆದರೆ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ನಾವು ಅರಿಕೆ ಮಾಡೋದನ್ನೇ ಎಷ್ಟೋ ಜನ ಬಿಟ್ಬಿಡ್ತಾರೆ. ಯಾಕಂದರೆ ನಾವು ಎಷ್ಟೇ ಜನ ಬಂದು, ಯಾಕಂದರೆ ಮೊದಲು ದೇವ್ರು ಏನು ಮಾಡ್ತಾರೆ, ಮೊದಲು ನಮ್ಮ ಮನಸ್ಸಿನಲ್ಲಿ ಮಾತಾಡ್ತಾರೆ. ನಾವು ಒಪ್ಕೊಳ್ದೇ ಇರಬೇಕಾದ್ರೆ ಬೇರೆಯವ್ರ ಮೂಲಕ ಮಾತಾಡ್ತಾರೆ. ಅದೆಲ್ಲ ಮೀರಿದ ಮೇಲೆ ನಾವು ಎಲ್ಲವನ್ನೂ ಇಲ್ಲ 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 ಅಂದರೆ ದೇವ್ರು ಏನು ಮಾಡ್ತಾರೆ, ಕಷ್ಟಗಳು ಕೊಟ್ಟು ಸರಿಪಡಿಸ್ತಾರೆ. ಅದಲ್ಲೂ ನಾನು ಸರಿಪಟ್ಟಿಲ್ಲ ಅಂದರೆ ದೇವ್ರು ಏನು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ರೈಟ್. ಯಾಕಂದರೆ ದೇವ್ರು ಏನು ಮಾಡ್ತಾರೆ, ಎಲ್ಲ ವಿಷಯಗಳನ್ನು ಟ್ರೈ ಮಾಡ್ತಾರೆ. ಹಲ್ಲೆಲೂಯ. ಯಾಕಂದರೆ ನೋಡಿ, ಸೌಲ್ ಏನು ಮಾಡ್ತಾನೆ, ಸೌಲಿಗೆ ತಪ್ಪು ದೇವರು ಅವನ ಮನಸ್ಸಾಕ್ಷಿ ಗೊತ್ತು ಒಂದು ತಪ್ಪು ಮಾಡ್ದ ಅಂತ, ದೇವರು ಹೇಳಿದ್ದನ್ನು ಕೇಳಿ ನಡೆದಿಲ್ಲ. ಸಾಮ್ಯಲ್ ಹೇಳುವಾಗ ಏನು ಮಾಡ್ತಾರೆ, ಒಪ್ಕೊಳ್ತಾನೆ, ಹೌದು ನಾನು ತಪ್ಪು ಮಾಡಿದೆ, ಆದರೆ ನೀವೇನು ಮಾಡಿ ನನ್ನ ಜೊತೆ ಬಂದು ದೇವರನ್ನು ಆರಾಧಿಸಿ, ಅದು ಹೇಳ್ತಾನೆ. ಥರ್ಡ್ ಏನಾಗುತ್ತೆ, ಅದೆಲ್ಲ ಆದಮೇಲೆ ದೇವರು ಅವನಿಗೆ ಕಷ್ಟ ಕೊಡ್ತಾರೆ. ಯಾವುದ್ರ ಮೂಲಕ ಅವನ ಪಿಶಾಚಿ ಬಂದು ಅವನನ್ನು ಏನು ಮಾಡುತ್ತೆ, ಹಿಡ್ಕೊಳ್ಳುತ್ತೆ. ಅವನಿಗೆ ದೇವರ ಅದನ್ನೇ ಹೇಳ್ತಾರೆ, ದೇವ್ರ ಹತ್ರದಿಂದ ಬಂದ ಒಂದು ಆತ್ಮ ಅವನಿಗೆ ಏನು ಮಾಡುತ್ತಂತೆ, ಪ್ರಾಬ್ಲಮ್ ಕೊಡೋಕ್ಕೆ ಪ್ರಾರಂಭಿಸುತ್ತೆ. ಹಲ್ಲೆಲೂಯ. ಇದನ್ನು ಕೊಡುವಾಗಲೂ ಸಹ ಅವನೇನು ಮಾಡಿಲ್ಲ, ಒಂದು ಸತಿನೂ ದೇವರೇ ನಾನು ಮಾಡಿದ ತಪ್ಪು ಅಂತ ಅರಿಕೆ ಮಾಡಿಲ್ಲ. ಹಲ್ಲೆಲೂಯ. ತನ್ನ ತಪ್ಪನ್ನು ಅರಿಕೆ ಮಾಡುವುದು ಸಹ ಅಷ್ಟು ಮುಖ್ಯ ನಮ್ಮ ನೀತಿವಂತಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಹಲ್ಲೆಲೂಯ. ನಮ್ಮನ್ನು ದೇವರು ರಕ್ಷಣೆಯ ವಸ್ತ್ರವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅರ್ಥ ಏನಂದರೆ, ಒಂದು ಹೊಸ ವಸ್ತ್ರವನ್ನು ನಮ್ಮ ಮೇಲೆ ಏನು ಮಾಡಿದ್ದಾರೆ, ಹಾಕಿದ್ದಾರೆ. ಆದರೆ ಇನ್ನೊಂದು ಎಕ್ಸಾಂಪಲ್ ಏನು ನಾವು ತೊಗೊಬೋದಂದರೆ, ಪೇತ್ರನ ಕಾಳುಗಳನ್ನು ತೊಳಿಬೇಕಾದ್ರೆ ಪೇತ್ರನ ಏನು ಹೇಳ್ತಾನೆ, ದೇವರೇ ನನಗೆ ಬೇರೆ ಕಾಲು ಮಾತ್ರ ತೊಳಿಬೇಡಿ, ಏನು ಮಾಡಿ ಫುಲ್ ಏನು ಮಾಡಿ ತಲೆಯನ್ನು. ಆವಾಗ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಆ ಜಾಗದಲ್ಲಿ ಒಬ್ಬನು ಆಲ್ರೆಡಿ ರಕ್ಷಣೆ ಹೊಂದಿಕೊಂಡಿದ್ರೆ ಅವನ ಕಾಲುಗಳು ಮಾತ್ರ ತೊಳೆದ್ರೆ ಸಾಕು. ಅದಕ್ಕೆ ಅರ್ಥ ಏನಂದರೆ, ನೀತಿವಂತಿಕೆ ಅನ್ನುವಂಥ ವಸ್ತ್ರ ನಿಮ್ಮನ್ನು ಬಿಟ್ಟು ಏನಾಗ್ತಾ ಇಲ್ಲ, ಹೋಗ್ತಾ ಇಲ್ಲ. ನಾವು ಕರೆ ಮಾಡ್ಕೊಳ್ತಾ ಇರೋದೇನು, ನಮ್ಮ ಕಾಲುಗಳನ್ನು.
ನಾವು ನಡೀತಾ ಇರೋದೆಲ್ಲ ಏನು ಮಾಡ್ತಾ ಇದ್ವಿ, ಕಾಲುಗಳನ್ನು ಮಾತ್ರ ಅಲ್ಲಿ ಆ ಜಾಗದಲ್ಲಿ ಏನು ತೋರಿಸ್ತಾ ಇದ್ದಾರೆ, ನಿಮ್ಮ ಬಾಡಿ ಎಲ್ಲ ಕ್ಲೀನ್ ಆಗಿದ್ರು ಕಾಲುಗಳು ಏನಾಗತ್ತಂತೆ, ನೀವು ಲೋಕದಲ್ಲಿ ಇರುವವರೆಗೂ ಪಾಪದಲ್ಲೇ ಇರುತ್ತೆ. ಕಾಲು ಮಾತ್ರ, ಇವಾಗ ಎಷ್ಟೇ ವೈಟ್ ಡ್ರೆಸ್ ಹಾಕೊಂಡ್ರು ಶೇರಲ್ಲಿ ನಾವು ಏನು ಮಾಡಿದ್ದೀವಿ, ನಿಂತ್ಕೊಂಡಿದ್ದೀವಿ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ. ನಮ್ಮ ಕಾಲು ಮಾತ್ರ ಏನಾಗಿದೆ, ಇವಾಗ ಗಲೀಜಾಗಿದೆ. ಸೊ ನಮ್ಮ ಕಾಲುಗಳನ್ನು ನಾವೇನು ಮಾಡಬೇಕಂತೆ, ದೇವರ ಆಲಯದಲ್ಲಿ ನಾವೇನು ಬರುವುದು, ದೇವರ ಹತ್ರ ನಾವು ಅರಿಕೆ ಮಾಡುವಾಗೆಲ್ಲ ದೇವರು ನಮ್ಮ ಕಾಲುಗಳನ್ನು ಏನು ಮಾಡ್ತಾ ಇದ್ದಾರೆ, ಪರಿಶುದ್ಧಗೊಳಿಸ್ತಾ ಇದ್ದಾರೆ. ಅಲ್ಲೆಲೂಯ. ಎವ್ರಿ ಟೈಮ್ ನೀವು ಪಾಪ ಮಾಡುವಾಗ ಹೊಸ ಡ್ರೆಸ್ ಹಾಕೊಬೇಕು ಅಂತೆಲ್ಲ, ನೀವು ಗಲೀಜು ಮಾಡ್ಕೊಳ್ತಾ ಇರೋದೇ ನಿಮ್ಮ ಕಾಲುಗಳನ್ನು. ಸೊ ದೇವ್ರು ಏನು ಮಾಡ್ತಾರೆ, ನಾವು ಒಂದೊಂದು ಸತಿ ನಾವು ದೇವ್ರ ಹತ್ರ ನಾವು ಮನಸ್ಸಾಂತರ ಪಟ್ಟು ನಾವು ಸಾರಿ ನಾವು ದೇವರೇ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳುವಾಗಲ್ಲ, ದೇವ್ರು ನಮ್ಮ ಕಾಲುಗಳನ್ನು ಏನು ಮಾಡ್ತಾ ಇದ್ದಾರೆ, ಪರಿಶುದ್ಧಗೊಳಿಸ್ತಾ ಇದ್ದಾರೆ. ಅಲ್ಲೆಲೂಯ. ಸೊ ನಾವು ದೇವರು ನಮ್ಮನ್ನು ನೀತಿವಂತರೆಂದು ನೋಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೈಂಡಲ್ಲಿ ಏನಾಗಬೇಕು, ಮೊದಲು ಕೂತ್ಕೊಬೇಕು. ಅದು ನಮ್ಮ ಮೈಂಡಲ್ಲಿ ಕೂತ್ಕೊಂಡಿಲ್ಲ ಅಂದರೆ ದೇವರ ಒಂದು ಸನ್ನಿಧಿಯ ಒಳಗಡೆ ಹೋಗೋದಕ್ಕೆ ನಮಗೇನಿರಲ್ಲ, ಒಂದು ಧೈರ್ಯ. ಅಂದರೆ ಧೈರ್ಯ ಅಂದರೆ ಒಂದು ನಂಬಿಕೆ ಇರಲ್ಲ, ಧೈರ್ಯ ಇರಲ್ಲ. ನಾವೆಲ್ಲರೂ ಏನು ಮಾಡ್ತೀವಿ, ಓ ದೇವರೇ ನಾನು ಆ ಪಾಪ ಈ ಪಾಪದಿಂದ ನಾನು ಏನಾಗ್ತೇನೆ ನಿಮ್ಮ ಹತ್ರ ಬರೋಕ್ಕೆ ಅದು ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ ನಿಮ್ಮ ಹತ್ರ. ನಾವೇನು ಅರ್ಥ ಮಾಡ್ಕೊಳ್ಳ, ದೇವ್ರು ಇಲ್ಲದೆ ಹೋದರೆ ಆ ಜಾಗಕ್ಕೆ ದೇವ್ರು ಇಲ್ಲದೆ ಹೋದರೆ ನಾನು ಆ ಪಾಪವನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲೂಯ. ದೇವರ ಬಲ ಇಲ್ಲದೆ ಹೋದರೆ ತಪ್ಪಾದ ದಾರಿಯನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಮೊದಲು ದೇವರ ಏನು ಹೇಳ್ತಾರೆ, ಪ್ರಸನ್ನತೆಯಲ್ಲಿ ಇರುವುದನ್ನು ಮೊದಲು ಕಲಿಬೇಕು. ನೀವು ಗಲೀಜಾಗಿದ್ದೀರೋ, ಕ್ಲೀನ್ ಆಗಿದ್ದೀರೋ ಅಂದರೆ ಅದಕ್ಕೆ ಅರ್ಥ ನೀವು ಪಾಪ ಬಿಟ್ಟು ಬರೋಕ್ಕೆ ಆಗ್ತಿಲ್ವೋ, ಏನೋ ಇರ್ಬೋದು, 1000 ವಿಷಯಗಳಿರ್ಬೋದು. ಎಲ್ಲದಿಂದನೂ ಬಿಡುಗಡೆ ಕೊಡೋದಕ್ಕೆ ಯಾರಿಗೆ ಸಾಧ್ಯ, ದೇವ್ರಿಗೆ ಸಾಧ್ಯ. ಅಲ್ಲೆಲೂಯ. ಆದರೆ ನಾವೇನು ಮಾಡಬೇಕು, ಮೊದಲು ಅದಕ್ಕೆ ದೇವರ ಸ್ಥಳದ ಒಳಗಡೆ ಬರಬೇಕು. ಈ ಒಂದು ಕುಮಾರ ಅದೇನು ಬೇಡ, ಒಂದು ಕೆಟ್ಟ ಕುಮಾರನು ದೇವ್ರನ್ನ ಅಪ್ಪವನ್ನು ಬಿಟ್ಟು ಏನಾಗ್ತಾನೆ, ದೂರ ಹೋಗ್ತಾನೆ. ಅವನೇನು ಹೇಳ್ತಾನೆ, ಅಲ್ಲಾದರೂ ಹೋಗಿ ನಾನು ಏನು ಮಾಡ್ತೀನಿ, ಒಂದು ಸೇವಕನಾಗಾದ್ರೂ ನನಗೇನಾಗತ್ತೆ, ಊಟವಾದರೂ ಸಿಗತ್ತಲ್ಲ. ಅದೆಲ್ಲ ಹೇಳಿ ಆ ಜಾಗಕ್ಕೆ ಅವ್ನು ಬರುವಾಗ ಜಾಗದಲ್ಲಿ ಏನು ಮಾಡ್ತಾರೆ, ಆ ಒಂದು ತಂದೆ ಏನು ಮಾಡಲ್ಲ, ನೀನು ದೂರ ಹೋಗು, ನೀನು ಸ್ನಾನ ಮಾಡ್ಕೊಂಡು ಬಾ, ಇಲ್ಲ ನೀನು ಅದು ಸರಿ ನಿನ್ನ ಗುಣ ಸರಿ ಮಾಡಿಸ್ಕೊಂಬಂದ್ರೇ ನಾನು ನಿನ್ನನ್ನು ಮಗನಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿಲ್ಲ. ಜಾಗದಲ್ಲಿ ಏನು ಮಾಡ್ತಾರೆ, ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಅಂತೆ, ಅವನ ಡ್ರೆಸ್ಲೆಲ್ಲ ಚೇಂಜ್ ಮಾಡಿ ಅವನಿಗೆ ಫುಲ್ಲು ನಾರ್ಮಲಾಗಿ. ಅಲ್ಲೆಲೂಯ. ಅವನ ಮಗನು ಅನ್ನುವಂಥ ಒಂದು ಸ್ಥಳವನ್ನು ಅವನು ಏನು ಮಾಡಿಲ್ಲ, ಯಾವತ್ತೂ ಕಳೆದುಕೊಂಡಿಲ್ಲ. ಅವನು ಏನು ಮಾಡ್ತಾನೆ, ನನಗೆ ಅಪ್ಪ ಅಂತ ಬೇಡ ಅಂತ ಹೋಗ್ಬಿಡ್ತಾನೆ. ಆದರೆ ದೇವರೇನು ಅವನ ತಂದೆ ಏನು ಮಾಡಿಲ್ಲ, ಮಗನು ಅನ್ನೋದನ್ನು ಬಿಟ್ಟಿಲ್ಲ. ಎಷ್ಟೋ ಸತಿ ನಾವು ದೇವರನ್ನು ಬಿಡುವಾಗಲೂ ಸಹ ದೇವ್ರು ನಮ್ಮನ್ನು ಏನು ಮಾಡಿರಲ್ಲ, ನಮ್ಮ ಕೈಗಳನ್ನು ಬಿಟ್ಟಿರಲ್ಲ. ಅಲ್ಲೆಲೂಯ. ನಾವೇನು ಮಾಡ್ತೀವಿ ಅಂದರೆ ಆ ಒಂದು ದೇವರ ಭಯ ಇರಬೇಕು. ಎಲ್ಲಿ ನಾವು ಪರಿಶುದ್ಧವಾಗಿರುವುದು ಸಹ ಅಂದರೆ ನಮ್ಮ ಕ್ರಿಯೆಗಳಲ್ಲಿ ನಮ್ಮ ಪರಿಶುದ್ಧತೆಯನ್ನು ತೋರಿಸುವುದು, ಪರಿಶುದ್ಧವಾಗಿ ನಡೆದುಕೊಳ್ಳುವುದು ಸಹ, ಹಾಗಂದರೆ ನೀತಿವಂತರ ಹಾಗೆ ನಾವು ನಡೆದುಕೊಳ್ಳುವುದು ಸಹ ಯಾವ ಬಲದಲ್ಲಿ, ದೇವರ ಬಲದಲ್ಲಿ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಅರ್ಥ ಏನಂದರೆ ನಮ್ಮ ಆ ಒಂದು ಕೋಲು, ಯಾಕಂದರೆ ಒಬ್ಬರು ಏನಾಗ್ತಾರೆ, ಆ ಕೋಲಿನ ಮೇಲೆ ಸಾಯ್ಕೊಂಡು ಏನಾಗ್ಬಿಡ್ತಾರೆ, ಸತ್ತೋಗ್ತಾರೆ. ಅಂದರೆ ಅದಕ್ಕೆ ಅರ್ಥ ಏನಂದರೆ ದೇವರ ನೀತಿವಂತಿಕೆಯ ಮೇಲೆ ನಮ್ಮ ಜೀವನ ಏನಾಗಬೇಕು, ನಮ್ಮ ಈ ಜೀವನವನ್ನು ಬಿಟ್ಟು ಹೋಗುವಾಗ ದೇವರ ನೀತಿವಂತಿಕೆ ಅನ್ನುವಂಥ ಕೋಲಿನ ಮೇಲೆ ನಮ್ಮ ಜೀವನ ಏನಾಗಿರಬೇಕು, ಅದರ ಮೇಲೆ ಸಾಯ್ದು ನಾವೇನಾಗಬೇಕು, ಸತ್ತೋಗ್ಬೇಕು. ಯಾವಾಗ ಅದನ್ನು ಮೀರಿ ನಾವು ಅದನ್ನು ಇಲ್ಲ ನನ್ನ ಬಲದಲ್ಲಿ ನಾನು ಸಾಯ್ತೀನಿ ಅಂದರೆ ಅದನ್ನು ಮಾಡೋಕ್ಕ, ನನ್ನ ಬಲದಲ್ಲಿ ನಾನು ನೀತಿವಂತನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲೂಯ. ಆದರೆ ನಾವು ನೀತಿವಂತಿಕೆಗೆ ಮಾಡಬೇಕಾಗಿರುವಂಥ ನಾನು ನೀತಿವಂತನಾಗಿದ್ದರೆ ಅದಕ್ಕೇನೆಲ್ಲ ಮಾಡಬೇಕು ಅದೆಲ್ಲ ಮಾಡುವುದಕ್ಕೆ, ನೀತಿವಂತರ ಹಾಗೆ ಮಾಡುವುದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಅರ್ಥ ಏನಂದರೆ ನಾವು 2 ಕಾಲುಗಳು ಇರುವಂಥ ರೀತಿಯಲ್ಲಿ ನಾವೇನು ಮಾಡಬೇಕು, ನಡೆಯೋಕ್ಕೆ ಪ್ರಯತ್ನ ಪಡ. ನಾವು ಬೀಳುವಾಗೆಲ್ಲ ನಮ್ಮನ್ನು ಎಬ್ಸೋಕೆ ಯಾರಿದ್ದಾರೆ, ದೇವರಿದ್ದಾರೆ. ಅದನ್ನೇ ಏನು ಹೇಳ್ತಾರೆ, ನೀತಿವಂತನು 7 ಸತಿ ಕೆಳಗಡೆ ಬಿದ್ದರೂ ದೇವರು ಅವ್ರು ಏನು ಮಾಡ್ತಾರಂತೆ, ಎಬ್ಬಿಸ್ತಾರೆ. ಅಲ್ಲೆಲೂಯ. ನಾವು ಬೀಳುವುದನ್ನು ಇಟ್ಕೊಂಡು ಎದ್ದೋಳೋದನ್ನ ಏನು ಮಾಡಬಾರ್ದು, ಬಿಟ್ಬಿಡಬಾರ್ದು. ಪೇತ್ರನು ಪೌಲು ಯಾರೇ ಇದ್ರು ಅವರು ರಕ್ಷಣೆ ಒಳಗಡೆ ಬಂದ್ರು. ಪೌಲು ಏನು ಹೇಳ್ತಾರೆ, ನನಗೂ ಮಾಂಸಕ್ಕೂ ಏನು ಯಾವಾಗಲೂ ವಾರ್, ನನ್ನ ಆತ್ಮಕ್ಕೂ ಮಾಂಸಕ್ಕೂ ಯಾವಾಗಲೂ ಏನಿದೆ, ಯುದ್ಧ ಹೋರಾಟ ಇದ್ದೇ ಇರುತ್ತೆ. ಪೌಲ್ಗೆ ಹೋರಾಟ ಇದ್ದರೆ ನಮಗೂ ಹೋರಾಟ. ಅವರೂ ಮನುಷ್ಯರೇ, ನಾವೂ ಮನುಷ್ಯರೇ, ನಮಗೂ ಹೋರಾಟ ಅವ್ರಿಗೂ. ದೇವರು ನಮಗೂ ಸಹ ನಿಮ್ಮನ್ನು ಮೀರಿ, ನಿಮ್ಮ ಬಲಕ್ಕೆ ಮೀರಿ ಏನು ಮಾಡಲ್ಲ ಅಂತೆ, ದೇವರು ಶೋಧನೆ ಕೊಡೋದು ಸಾಧ್ಯ ಇಲ್ಲ. ಮನುಷ್ಯರಿಗೆ ಬರದೇ ಇರುವಂಥ ಶೋಧನೆ ಯಾರಿಗೂ ನಮ್ಮೆಲ್ರಿಗೂ ಬರ್ತಾ ಇರೋದು ಕಾಮನ್ ಆದ ಶೋಧನೆ. ಆದರೆ ಅದರಿಂದನೂ ದೇವರು ಏನು ಮಾಡ್ತಾರಂತೆ, ನಿಮಗೆ ಬಲವನ್ನು ಬಿಡುಗಡೆ ತಪ್ಪಿಸುವ ಮಾರ್ಗವನ್ನು ತೋರಿಸ್ತಾರೆ. ಅಲ್ಲೆಲೂಯ. ಸೊ ದೇವರ ಆ ಒಂದು ವಾಕ್ಯದಲ್ಲಿ ಬೆಳೆಯುವುದನ್ನು ನಾವು ಅರ್ಥ ಮಾಡ್ಕೊಬೇಕು.
ಇನ್ನೊಂದು ಕಡೆ ನೋಡಿ, ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಜನ ಮಾಡುವಂಥ ಒಂದು ತಪ್ಪೇನೆಂದರೆ, ನಮ್ಮ ನೀತಿವಂತಿಕೆ ಇಟ್ಕೊಂಡೇ ದೇವ್ರ ಹತ್ರ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನಾನು ನೀತಿವಂತನಾಗಿದ್ದೀನಿ ದೇವರು, ಅದರಿಂದಾನೇ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಹಂಗಲ್ಲ, ದೇವರು ನೀತಿವಂತರಾಗಿದ್ದಾರೆ, ನಮ್ಮನ್ನು ಸಹ ನೀತಿವಂತರಾಗಿ ಆಲ್ರೆಡಿ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲೆಲ್ಲೂಯ, ಅವ್ರು ಆಲ್ರೆಡಿ ನಮ್ಮನ್ನು ಏನು ಮಾಡ್ತಾರೆ, ನೀತಿವಂತರಾಗಿ ಅವರ ಕಣ್ಗಳಲ್ಲಿ ನೋಡ್ತಾ ಇದ್ದಾರೆ. ಅಲ್ಲೆಲ್ಲೂಯ, ಅವರ ಕಣ್ಗಳಿಗೆ ನಾವೇನಾಗಿದ್ದೀವಿ, ಕ್ಲೀನಾಗಿದ್ದೀವಿ. ನಮ್ಮ ಕ್ರಿಯೆಗಳಿಂದ ದೇವರು ನಮ್ಮನ್ನು ಅನ್ಯ ಜನರಾಗಿ ಏನು ಮಾಡ್ತಾ ಇಲ್ಲ, ನೋಡೋಕ್ಕೆ ನೀನು ನನ್ನ ಮಗನಲ್ಲ ಅಂತ ದೇವರು ಹೇಳಲ್ಲ. ದೇವರು ನಮ್ಮ ಅವರ ಕಣ್ಗಳಿಗೆ ನಾವು ಯಾವತ್ತೂ ಏನಾಗಿದ್ದೀವಿ, ಕ್ಲೀನಾಗಿ ಅವರ ಮಗನಾಗೇ ಇದ್ದೀವಿ. ಅಲ್ಲೆಲ್ಲೂಯ. ಯಾಕಂದರೆ ನೀತಿವಂತಿಕೆಯೂ ಸಹ ದೇವ್ರು ನಿಮಗೆ ಕೊಟ್ಟಿರುವಂಥ ಒಂದು ಗಿಫ್ಟ್. ನಾವೆಲ್ಲರೂ ಏನು ಹೇಳ್ಕೊಳ್ತೀವಿ ಅಂದರೆ, ರಕ್ಷಣೆ ಮಾತ್ರ ದೇವ್ರು ನಮಗೆ ಫ್ರೀಯಾಗಿ ಕೊಟ್ಟಿರುವಂಥ ಗಿಫ್ಟ್ ಅಂತ ಅಂದ್ಕೊಳ್ತೀವಿ. ಆದರೆ ಅದಕ್ಕಿಂತ ಅದರಷ್ಟೇ ನಮಗೆ ಇಂಪಾರ್ಟೆಂಟ್ ಆದ ಒಂದು ಗಿಫ್ಟ್ ದೇವರು ಏನು ಕೊಟ್ಟಿದ್ದಾರೆ ಅಂದರೆ ರೈಚಸ್ನೆಸ್, ನೀತಿವಂತಿಕೆ. ಅದನ್ನು ನಮ್ಮ ಯಾವ ರೀತಿ ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತುವಿನ ಮೇಲೆ ನಂಬಿಕೆ ಇಡುವುದರಿಂದ ನಮಗೆ ನೀತಿವಂತಿಕೆ ಅನ್ನುವಂಥ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅಲ್ಲೆಲೂಯ. ಈ ವಾಕ್ಯಗಳನ್ನು ನೋಡುವಾಗ ನಮಗೇನು ಅರ್ಥ ಆಗತ್ತೆ, ನಮ್ಮ ಓಟವನ್ನು ನೀತಿವಂತರಾಗಿ ನಾವು ಮುಗಿಸ್ಬೇಕು. ದೇವ್ರು ಕೊಟ್ಟಿರುವಂಥ ಕೆಲಸವನ್ನು ಮಾಡಿ ನಾವು ಏನು ಮಾಡಬೇಕು, ಮುಗಿಸ್ಬೇಕು. ನಾವು ಕೆಳಗಡೆ ಬಿದ್ದರೂ ಎದ್ದು ಏನು ಮಾಡಬೇಕು, ದೇವರಿಗೋಸ್ಕರ ಓಡ್ತಾನೆ ಇರಬೇಕು. ನೀತಿವಂತನು ಅಂದರೆ ಈ ಜಾಗದಲ್ಲಿ ದೇವ್ರು ಏನು ಹೇಳ್ತಾರೆ, ನೀತಿವಂತರನ್ನು ದೇವ್ರು ಏನು ಮಾಡಿದಾರಂತೆ, ಆ ಒಂದು ಆ ರಿವರ್ ಪಕ್ಕದಲ್ಲಿ ಹಾಕಿರುವಂಥ ಮರಗಳ ಹಾಗೆ, ಪಾಮ್ ಟ್ರೀ ಅಂತಾರೆ, ಆ ಟ್ರೀನ ರೀತಿಯಲ್ಲಿ ನಮ್ಮನ್ನು ಏನು ಮಾಡಿದ್ದಾರಂತೆ. ಆ ಒಂದು ವಾಕ್ಯ ಓದ್ಬಿಡಿ, 92 ಲಾಸ್ಟ್ 2-3 ವರ್ಸ್, 12ರಿಂದ 15. 92 ಖರ್ಜೂರ ಮರ. ಓಕೆ, ಓದಿ ಆ ವಾಕ್ಯಗಳನ್ನು ಓದಿ. ಕೀರ್ತನೆಗಳು 92 ವಚನ 12ರಿಂದ, ನೀತಿವಂತನು ಖರ್ಜೂರ ಮರದಂತೆ ಬೆಳೆಯುವನು. ನೀತಿವಂತರಂದ್ರೆ ದೇವರ ಕಣ್ಗಳಿರುವಂಥ ನೀತಿವಂತಿಕೆ. ನಾವು ಯಾವಾಗ ನಾವು ಸಹ ನೀತಿವಂತರ ಹಾಗೆ ನಡೆಯೋಕ್ಕೆ ಪ್ರಯತ್ನ ಪಟ್ಟು ನಡೆಯೋಕ್ಕೆ ಪ್ರಾರಂಭಿಸ್ತೀವೋ ಅವಾಗ ಖರ್ಜೂರ ಮರದ ಹಾಗೆ ಬೆಳೆಯುವಿ. ಹಲ್ಲೆಲೂಯಾ. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವನು. ಹಲ್ಲೆಲೂಯಾ. ಕರ್ತರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹಲ್ಲೆಲೂಯಾ. ಹೀಗೆ ಅವರು ಕರ್ತರ ಸತ್ಯಸಂಧತೆಗೆ ದೃಷ್ಟಾಂತವಾಗಿ ಇರುವರು. ಅವರೇ ನನ್ನ ಬಂಡೆಯು, ಅವರು ನಿರ್ವಂಚಕರು. ಆಮೆನ್. ಹಲ್ಲೆಲೂಯಾ. ಆದರೆ ಅದೇ ರೀತಿ ನೋಡಿ 7ನೇ ವಾಕ್ಯ ಓದಿ. 7 ಮಾತ್ರ. ದುಷ್ಟರು ಹುಲ್ಲಿನಂತೆ ಬೆಳೆಯುವರು, ಕೆಡುಕರು ಹೂವಿನಂತೆ ಮೆರೆಯುವುದು. ಕಂಟಿನ್ಯೂ ಮಾಡಿ ಆ ವಾಕ್ಯ ಮುಗಿಸಿ. ತೀರಾ ಹಾಳಾಗುವುದಕ್ಕಾಗಿಯೇ. ಆಮೇನ್. ದುಷ್ಟರು ಸಹ ಬೆಳೀತಾರೆ, ದೇವರ ಮಕ್ಕಳು ಸಹ ಬೆಳೀತಾರೆ. ಆದರೆ ನೀತಿವಂತರ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂದರೆ, ಕೊನೆಯವರೆಗೂ ಅದನ್ನ ಏನು ಮಾಡ್ತಾರಂತೆ, ತಕ್ಕಡಿಸ್ತಾರೆ. ಹಲ್ಲೆಲೂಯಾ. ಕೊನೆಯವರೆಗೂ ಏನಾಗಿರುತ್ತೆ, ದೇವರು ನಮ್ಮನ್ನ ಹಿಡಿದಿರ್ತಾರೆ. ಹಲ್ಲೆಲೂಯಾ. ನಮ್ಮ ಓಟವನ್ನು ಆ ರೀತಿ ಮುಗಿಸ್ಬೇಕು. ಹಲ್ಲೆಲೂಯಾ. ನಾವು ಇವಾಗ ಓಡುವಾಗಲೇ ನಾವು ಯಾವ ರೀತಿ ಇರಬೇಕು, ದೇವರೇ ನಾನು ಸಾಯಬೇಕಾದ್ರೆ ಯಾವಾಗ ಸಾವು ನಮ್ಮನ್ನು ನೋಡಿ ಬರುತ್ತೋ ಗೊತ್ತಿಲ್ಲ, ನಾನು ಸಾಯುವಾಗ ದೇವರೇ ನನ್ನ ಓಟವನ್ನು ನಾನು ಮುಗಿಸ್ಬೇಕು, ಸಮಾಧಾನವಾಗಿ ನನ್ನ ಓಟವನ್ನು ನಾನು ಮುಗಿಸ್ಬೇಕು. ಹಲ್ಲೆಲೂಯಾ. ಕಷ್ಟ ಇಲ್ಲದೆ, ದುಃಖ ಇಲ್ಲದೆ, ಅನಾರೋಗ್ಯ ಇಲ್ಲದೆ, ಏನೂ ಇಲ್ಲದೆ ನನ್ನ ಓಟವನ್ನು ಸಮಾಧಾನವಾಗಿ ಮುಗಿಸ್ಬೇಕು. ಹಲ್ಲೆಲೂಯಾ. ಆ ಸಮಾಧಾನವಾದ ಸಾವೇ ನಮ್ಮನ್ನು ದೇವರ ರಾಜ್ಯಕ್ಕೆ ಕರ್ಕೊಂಡೋಗಿ ಸೇರಿಸುತ್ತೆ. ಹಲ್ಲೆಲೂಯಾ. ನಾವು ಸಮಾಧಾನವಾಗಿ ಸಾಯದೆ ಇಲ್ಲದೆ, ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ಸಾಯದೆ, ಯಾವ ರೀತಿ ಅಂದರೆ, ಒಂದು ವಾಕ್ಯದಲ್ಲಿ ಹೇಳ್ತಾರಲ್ಲ, 1 ಕೊರಿಂಥಿಯಲ್ಲಿರುತ್ತೆ, ಅವನಿನ್ನೇನು ಇಷ್ಟರಲ್ಲೇ ಏನಾಗುತ್ತೆ, ಮಿಸ್ ಆಗಿದ ರೀತಿಯಲ್ಲಿ ದೇವರ ರಾಜ್ಯ ಹೋಗಿ ಸೇರ್ತಾರಂತೆ. ನಾವು ದೇವರ ರಾಜ್ಯನ ಹೋಗಿ ಸೇರುವಾಗ ಬರೀ ಕೈಯಿಂದ ಹೋಗಬಾರ್ದು, ನಮ್ಮ ಸಂಪತ್ತಲ್ಲಿ ಅಲ್ಲಿ ಸೇರಿಸಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಅರ್ಥ ಏನಂದರೆ, ಎಲ್ಲರೂ ಎದುರು ನಿಂತ್ಕೊಳ್ಳೋಣ. ಆ ವಾಕ್ಯಕ್ಕೆ ಅರ್ಥ ಏನಂದರೆ, ದೇವರು ನಮ್ಮನ್ನು ನಮ್ಮ ಕ್ರಿಯೆಗಳಿಗೆ ತಕ್ಕ ಹಾಗೆ, ಇದು ಮಾತ್ರ ನೋಡಿ, ನಮ್ಮ ಕ್ರಿಯೆಗಳ ತಕ್ಕ ಹಾಗೆ ಎಲ್ಲರಿಗೂ ಒಂದೊಂದು ಏನು ಇಟ್ಟಿರ್ತಾರಂತೆ, ರಿವಾರ್ಡ್, ಫಲ ಇಟ್ಟಿರ್ತಾರಂತೆ. ಅಲ್ಲೆಲ್ಲೂ ಪ್ರತಿಫಲ ಇಟ್ಟಿರ್ತಾರೆ. ಅಲ್ಲೆಲ್ಲೂಯ ಒಂದು ಗಿಫ್ಟ್, ಒಂದು ರಿವಾರ್ಡ್ ಇಟ್ಟಿರ್ತಾರೆ ನಮ್ಮ ಕ್ರಿಯೆಗಳ ತಕ್ಕ ಹಾಗೆ. ದೇವರು ಈ ಒಂದು ವಿಷಯವನ್ನು ಮಾತ್ರ ನಮ್ಮ ಕ್ರಿಯೆಗಳಿಗೆ ತಕ್ಕ ಹಾಗೆ ಇಟ್ಟಿರ್ತಾರೆ. ದೇವರು ಹೇಳಿರುವುದನ್ನು ಮಾಡಿರುವವರು ಮಾತ್ರ ಆ ಪ್ರತಿಫಲವನ್ನು ಪಡ್ಕೊಬೋದು. ಅದು ನಿತ್ಯ ಜೀವನ ಕುರಿತಾಗಿ ಮಾತಾಡ್ತಾರೆ. ನಿತ್ಯ ಜೀವನ ದೇವರ ಮೇಲೆ ವಿಶ್ವಾಸ ಇಟ್ಟು ನಿಜವಾಗ್ಲೂ ನಡೆದುಕೊಳ್ಳುವವರು ಕುರಿತಾಗಿ ನಿತ್ಯ ಜೀವ ನೀವು ಪಡ್ಕೊಳ್ಬೋದು.
ಆದರೆ ಪ್ರತಿಫಲ ಎಕ್ಸ್ಟ್ರಾ ಗಿಫ್ಟ ರಿವಾರ್ಡ್ನ ಯಾವಾಗ ಪಡ್ಕೊಳ್ತೀವಿ, ನಾವು ನಿಜವಾಗ್ಲೂ ದೇವರು ಹೇಳುವುದನ್ನು ಮಾಡಿ ಮುಗಿಸಿ ನಮ್ಮ ಕ್ರಿಯೆಗಳಲ್ಲಿ ಅದನ್ನು ತೋರಿಸಿರುವಾಗ. ಅಲ್ಲೆಲೂಯ. ನಮ್ಮ ಸಾವು ಯಾವಾಗ ನೆಮ್ಮದಿಯಾಗಿರುತ್ತೆ ಅಂದರೆ ದೇವ್ರು ಹೇಳಿರುವ ವಿಷಯಗಳನ್ನು ಕೇಳಿ ನಡೆದಿರುವಾಗ. ಅಲ್ಲೆಲೂಯ. ಅದನ್ನೇ ಎಲ್ಲಿ ಹೇಳ್ತಾರೆ ಅಂದರೆ Psalm 73 ಅದು ಒಂದು ವಾಕ್ಯ ಓದಿ. Psalm 73 73. ನಿಮ್ಮ ಮನೇಲಿ ಹೋಗಿ 73 ಸಹ ಸಂಪೂರ್ಣವಾಗಿ ಓದಿ ನೋಡಿ. ಆದರೆ 73 24, 23, 24 ಕೀರ್ತನೆಗಳು 73 ವಚನ 23ರಿಂದ Psalms 73 verses from 23, 24 ಮೇನ್. ಓಕೆ. ಆದರೂ ಸದಾ ನಿಮ್ಮ ಸನ್ನಿಧಿಯಲ್ಲಿ ಇದ್ದೇನೆ, ಹಾಂ. ನೀವು ನನ್ನ ಬಲಗೈಯನ್ನು ಹಿಡಿದು ನಿಮ್ಮ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುತ್ತೀ. ನೋಡಿ, ನಿಮ್ಮ ಚಿತ್ತ ಹಾಗೆ ನನ್ನನ್ನು ನಡೆಸಿ, ಅವರು ಹೇಳುವುದೆಲ್ಲ ಕೇಳಿಸಿ ನಡೆಸಿ ಲಾಸ್ಟಲ್ಲಿ ನಾನು ಏನು ಮಾಡ್ತಾರೆ ಅಂದರೆ ದೇವರು ಅವರ ಮಹಿಮೆಗೆ ಸೇರಿಸ್ಕೊಳ್ತಾರೆ. ಅಲ್ಲೆಲೂಯ. ನಿಜವಾಗ್ಲೂ ನಮ್ಮನ್ನು ಮಹಿಮೆಗೆ ಸೇರಿಸ್ಕೊಬೇಕಂದ್ರೆ ಅವರ ಚಿತ್ತದ ಹಾಗೆ ನಾವು ನಡೆದಿರಬೇಕು. ಅಲ್ಲೆಲೂಯ. ನಾವು ಏನು ಹೇಳ್ತೀವಿ, ನೀವು ಖಂಡಿತವಾಗಿ ಇದೆಲ್ಲ ದೇವ್ರಿದ್ದು ಹೇಳಿದ್ದೆಲ್ಲ ಮಾಡಿದ್ದೆಲ್ಲ ಆ ರೀತಿ ಅಲ್ಲ. ಅಟ್ಲೀಸ್ಟ್ ದೇವ್ರು ಹೇಳೋದನ್ನು ಕೇಳಿ ನಾವು ನಡೀತಾ ಇದ್ದೀವ. ನಾವು ಎಲ್ಲರೂ ಯಾರೂ 100% ನಾನು ಕರೆಕ್ಟಾಗಿ ಎಲ್ಲೋ ಮಾಡಿದೆ ಕ್ರಿಸ್ತವನ್ನ ಆ ರೀತಿ ಯಾರೂ ತುಂಬ ಜನ ಇರೋದಿಲ್ಲ. ಆದರೆ ಅಟ್ಲೀಸ್ಟ್ ದೇವರು ನಮ್ಮನ್ನು ಯಾವ ರೀತಿ ನಡೆಸಬೇಕು ಅಂತ ತೀರ್ಮಾನಿಸಿದಾರೋ ಆ ರೀತಿ ನಾವು ನಡೀತಾ ಇದ್ದೀವ. ಯಾಕಂದರೆ ದೇವರೊಬ್ಬರನ್ನ ಆಶೀರ್ವದಿಸುವಾಗ ಬರೀ ಆಶೀರ್ವಾದ ಕೊಡೋದಿಲ್ಲ, ಅದನ್ನು 1000 ಅಷ್ಟು ಏನು ಮಾಡ್ತಾರೆ ಅಂದರೆ 1000 ಟೈಮ್ಸ್ ಜಾಸ್ತಿ ಮಾಡ್ತಾರಂತೆ. ಇದು ಹಣಕಾಸಿನ ಕುರಿತಾಗಿ ಮಾತಾಡ್ತಾ ಇಲ್ಲ. ದೇವರು ಆಶೀರ್ವಾದ ಅಂತ ಹೇಳ್ಬೇಕಾದ್ರೆ ಯಾವುದೇ ಆಶೀರ್ವಾದ ಕೊಟ್ಟರು ಅದನ್ನು 1000 ಟೈಮ್ಸ್ ಜಾಸ್ತಿ ಮಾಡ್ತಾರಂತೆ. ನೀವು ವಾಕ್ಯ ಮನೇಲಿ ಹೋಗಿ ಓದ್ಕೊಳ್ಳಿ, ಆ ವಾಕ್ಯ ಹೇಳ್ತೀನಿ ಆಮೇಲೆ. ಆ ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ 1000 ಅಷ್ಟು ಅದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಒಬ್ರಿಗೆ ಒಂದು ಆತ್ಮ ಕೊಟ್ಟಿದ್ರೆ ಅದನ್ನ ದೇವ್ರು ಏನು ಮಾಡ್ತಾರೆ 1000 ಟೈಮ್ಸ್ ಜಾಸ್ತಿ ಮಾಡ್ತಾರಂತೆ. ಅಲ್ಲೆಲೂಯ. ಆದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದು ತಾಲಂತನ್ನ ಕರೆಕ್ಟಾಗಿ ನಾನು ಉಪಯೋಗ ಮಾಡಿದ್ರೆ ದೇವ್ರು ಅದನ್ನು ಏನು ಮಾಡ್ತಾರೆ 1000 ಅಷ್ಟು ಮಲ್ಟಿಪ್ಲೈ ಮಾಡ್ತಾರೆ. ಅಲ್ಲೆಲೂಯ. ಆ ಮಲ್ಟಿಪ್ಲಿಕೇಶನ್ ಮುಖ್ಯ. ನಾನು ನಿಜವಾಗ್ಲೂ ದೇವ್ರು ಹೇಳೋದನ್ನು ಕೇಳಿ ನಡೆದ್ರೆ ದೇವ್ರು ಏನು ಮಾಡ್ತಾರೆ ಅದನ್ನು ಜಾಸ್ತಿ ಮಾಡ್ತಾರೆ. ನಾವು ಮಾಡೋದು ಒಂದೊಂದು ವಿಷಯದಲ್ಲಿ ನಾನು ದೇವರು ಹೇಳುವುದನ್ನು ಕೇಳಿ, ನೀವು ಕೆಲಸ ಮಾಡ್ಬೋದು, ನೀವು ಅಂಗಡಿ ಏನು ಬೇಕಾದ ಎಷ್ಟೋ ವಿಷಯಗಳು ಮಾಡ್ಬೋದು. ನಾವು ಮಾಡುವಂಥ ಎಲ್ಲ, ನೀವು ಓದುವುದಾಗಿರಲಿ, ನೆಕ್ಸ್ಟ್ ಏನು ಮಾಡಬೇಕು ದೇವರಂತ ಕೇಳಿ 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 ಮಾಡುವಾಗ, ಅವ್ರ ಇನ್ಸ್ಟ್ರಕ್ಷನ್ ಅವ್ರು ಹೇಳುವುದನ್ನು ಅನುದಿನ ಜೀವನದಲ್ಲಿ ಕೇಳಿ ಮಾಡುವಾಗ ಅದನ್ನು 1000 ಅಷ್ಟು ದೇವರು ಏನು ಮಾಡ್ತಾರೆ ಫಲ ಕೊಡುತ್ತಾರೆ. ಅಲ್ಲೆಲೂಯ. ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾ ಕಾಲವಿದೆ. ಈ ದಿನವನ್ನು ಸಹ ನೋಡೋದಕ್ಕೂ ಕೃಪೆನ ಆಶಾದನ್ನು ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ. ಈ ದಿನ ನೋಡಿಕೊಳ್ಳು ಕೃಪೆನ ಆಶಾದನ್ನು ಕೊಟ್ಟಿದ್ದೀವಿ. ನಮ್ಮ ಆಶಾಚರ ನಮ್ಮ ಜೀವನವನ್ನು ನೀವು ಯಾವ ರೀತಿ ಮಾರ್ಪಡಿಸ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ನೀವು ಹೇಳುವಂಥ ದಾರಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡೆಯೋಕ್ಕೆ ಸಹಾಯ ಮಾಡಿಯಪ್ಪ. ನಮ್ಮ ದಾರಿಯನ್ನು ನೀವು ತೋರಿಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ಹೌದಪ್ಪ, ನೀವು ನಮ್ಮನ್ನು ನಡೆಸಿ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ಪ್ರತಿಯೊಬ್ಬರನ್ನು ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹೌದಪ್ಪ, ಎಲ್ಲರ ಕೋರಿಕೆಗಳು ನೀವು ಕೇಳಿರ್ತೀವಿ. ನಮ್ಮ ಓಟವನ್ನು ನಾವು ಮುಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ತಿಮೋತಿಯಲ್ಲಿ ಪೌಲ್ ಬರೆಯುವಂಥ ರೀತಿಯಲ್ಲಿ ಓಟವನ್ನು ಸರಿಯಾದ ರೀತಿಯಲ್ಲಿ ನಾವು ಮುಗಿಸೋದಕ್ಕೆ ಸಹಾಯ ಮಾಡಿ. ನಾವು ಸಾಯುವಾಗಲೂ ಸಹ ಸಮಾಧಾನದಿಂದ ಸಂತೋಷದಿಂದ ನೀವು ಹೇಳಿರಿ ಎಲ್ಲವನ್ನು ಮಾಡಿ ನಿಮಗೆ ಹೆಚ್ಚಾದ ಫಲ ಕೊಟ್ಟು ನಿಮ್ಮ ಸಭೆಯಲ್ಲಿ ಫಲ ಕೊಡುವಂಥ ಮನುಷ್ಯರಾಗಿ ನಾವು ಇದ್ದು ನಮ್ಮ ಓಟವನ್ನು ಮುಗಿಸ್ಕೊಳ್ಳೋಕೆ ಸಹಾಯ ಮಾಡಿಯಪ್ಪ. ನೀವು ನಮ್ಮ ಜೊತೆ ನಡ್ಸ್ಕೊ. ಎಲ್ಲ ಕೋರಿಕೆಗಳು ಕೇಳಿರ್ತೀರ. ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರಪ್ಪ, ಹೌದಪ್ಪ ಸ್ತೋತ್ರ, ಒಂದು ಅನ್ಯೂನ್ಯತೆ, ಯೇಸು ಕ್ರಿಸ್ತುವೆ, ಹೌದಪ್ಪ ನಿಮ್ಮ ಮಗನ ಆ ಒಂದು ಬಲ ನಮ್ಮೆಲ್ಲರ ಜೊತೆಯಲ್ಲೂ ಇತ್ತು. ನಮ್ಮ ಕೋರಿಕೆಗಳೆಲ್ಲವನ್ನೂ ಅಪ್ಪ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಹತ್ರ ಕೊಡ್ತಾ ನೀವು ನಡೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಬಂದು ನಾವೆಲ್ಲರೂ ಅಪ್ಪ ನಮ್ಮ ಕುಟುಂಬಗಳಲ್ಲೆಲ್ಲರೂ ನಾವಾಗಲಿ ನಿಮ್ಮ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ನಾವು ತಿಳಿದುಕೊಳ್ಳೋಕೆ ಸಹಾಯ ಮಾಡಿ. ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇಲೆ